असं कूद नाच तू नाच. ಆಗೋಯ್ತು, ಟಿವಿ ಕೂಡ ಆನ್ ಆಯ್ತು, ಸುಷ್ಮಾ ಟಿವಿಲ್ ಬಂದಾಯ್ತು. ಇನ್ಯಾಕ್ ತಡ, ನಮ್ ಕಾರ್ಯಕ್ರಮನ ಶುರು ಮಾಡೋಣ. ಆಫೀಸ್ ಕೆಲಸದಲ್ಲೇ ಬ್ಯುಸಿ ಆಗಿರೋ ಅಪ್ಪ, ಸೀರಿಯಲ್ ನೋಡ್ತಾ ಸಮಯ ಕಳಿಯೋ ಅಮ್ಮ, ಫೇಸ್ಬುಕ್ ಅಲ್ಲೇ ಸ್ಟಡೀಸ್ ಮುಗಿಸೋ ಸಿಸ್ಟರ್ಸ್, ಪಾಕೆಟ್ ಮನಿ ಖಾಲಿ ಆದ್ಮೇಲೆ ಮನೆಗೆ ಬರೋ ಬ್ರದರ್ಸ್, ಪ್ರಪಂಚನೇ ಫಾಸ್ಟ್ ಫುಡ್ ತಿನ್ಕೊಂಡು ಬದುಕ್ತಾ ಇರೋ ಈ ಕಾಲದಲ್ಲಿ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ಕೆ ಶುರು ಆಗಿದೆ ಜೀನ್ಸ್. ಇದು ಜೀನ್ಸ್. ಇಲ್ಲಿರುತ್ತೆ ಫುಲ್ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್. ಸ್ಪೆಷಲ್ ಪಾರ್ಟ್ನರ್ಸ್ ಉದ್ಯಮ್ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ ಹಾಗೂ ಅಮೃತ್ ನೋನಿ. ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಬರ್ಲಿ ಒಂದ್ ಜಬರ್ದಸ್ತ್ ಚಪ್ಪಾಳೆ. ಇನ್ಯಾಕ್ತಡ, ನಮ್ಮ ಅತಿಥಿಗಳನ್ನ ವೇದಿಕೆ ಮೇಲೆ ಕರ್ಸ್ಬಿಡೋಣ. ಇವ್ರ ಹೆಸರು ಕೇಳಿದ್ರೆ ಅದೇನೋ ಒಂಥರ ಅಭಿಮಾನ ಉಕ್ಕುತ್ತಾರೆ. ಇವರ ವೇಷಭೂಷಣ ಇಡೀ ಕರ್ನಾಟಕದಲ್ಲೇ ಫುಲ್ ವರ್ಲ್ಡ್ ಫೇಮಸ್ ಆಗೋಗಿದೆ. ಇಡೀ ಅರಸನ ಕೋಟೆಯನ್ನ ತನ್ನ ಅಂಗೈಯಲ್ಲಿ ಇಟ್ಕೊಂಡಿರೋ ಅಖಿಲಾಂಡೇಶ್ವರಿ ಅಮ್ಮ ಅವರು ಮತ್ತು ಅವ್ರ ಜೊತೆ ಬರ್ತಾ ಇದ್ದಾರೆ ಇಡೀ ಕರ್ನಾಟಕನೇ ಮೆಚ್ಚಿರೋ ಮುದ್ದು ಹುಡುಗಿ ಪಾರು. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ. ನಿಮ್ ಕಡೆ ಶಿರಾ ಅಂದ್ರೆ ತಲೆ ಅಂತ ತಿಳ್ಕೊಂತೀರಿ, ನಮ್ ಕಡೆ ಶಿರಾ ಅಂದ್ರೆ ಕೇಸರಿ ಬಾತ್ ಅನ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮೇಡಮ್ ಆಕ್ಚುಲಿ ನಿಮಗೆ ಹಣದಲ್ಲಿ ಲೈಕ್ ಯಾರು ಸಾಟಿ ಇಲ್ಲ, ಅಷ್ಟು ಹಣ ಇದೆ ನಿಮ್ಮ ಹತ್ರ. ನಿಮ್ಗೆ ಅಂತ ಹೇಳ್ಬಿಡ್ಬೇಡಿ, ಅಖಿಲಾಂಡೇಶ್ವರಿಗೆ ಅಂತ ಹೇಳಿ. ಅಖಿಲಾಂಡೇಶ್ವರಿಯ ಹಣಕ್ಕೆ ಯಾರಿಗೂ ಸಾಟಿ ಯಾರು ಸಾಟಿ ಇಲ್ಲ ಅಲ್ಲ ಮೇಡಮ್. ಸೊ ಈಗ ನೀವು ಈ ಶೋ ಅಲ್ಲಿ ಗೆದ್ದಿರುವಂತ ಹಣನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ದಾನ ಧರ್ಮ. ಅದು ಪಾಪ ಇಲ್ಲದೆ ಇರುವವರಿಗೆ ದಾನ ಧರ್ಮ. ನೋಡಿ ಮೇಡಮ್, ನನ್ನ ಡ್ರೆಸ್ ನೋಡಿ ಮೇಡಮ್, ನೋಡಿ ಎಲ್ಲ ಕಡೆ ಹರಿದು ಹೋಗಿದೆ. ಅದು ತಾನಾಗೆ ತಾನು ಹರಿದಿರೋದಲ್ಲ, ಇವೆಲ್ಲ ಇದು ಬೇಕಂತಾನೆ ಹರ್ಕೊಂಡಿರೋದು. ನಿಜವಾಗ್ಲೂ ಯಾರ ಹತ್ರ ಏನು ಇರಲ್ವೋ ಅವ್ರನ್ನ ಹುಡುಕಿ ನೋಡಿ ಅವ್ರಿಗೆ ದಾನ ಮಾಡ್ತೀವಿ. ಏನಮ್ಮ ಪಾರ್ವತಿ, ನೀನೇನ್ ಹೇಳ್ತೀಯಾ? ಹೌದಮ್ಮ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಅಲ್ವಾ? ನಿನಗೆ ಇಷ್ಟ ಹಣ ಕೊಟ್ಬಿಟ್ವಿ ಅಂತಂದ್ರೆ ನೀನ್ ಹೇಗ್ ಉಪಯೋಗ ಮಾಡ್ತೀಯಾ? ಅಮ್ಮ, ನನ್ ತಮ್ಮನ್ ಸ್ಕೂಲಿಗೆ ಸೇರಿಸ್ತೀನಿ, ಒಂದ್ ಒಳ್ಳೆ ಸ್ಕೂಲಿಗೆ ಸೇರಿಸಿ ಅವನೊಂದ್ ದೊಡ್ಡ ಆಫೀಸರ್ ಮಾಡ್ತೀನಿ. ಸೋ ಸ್ವೀಟ್, ಇಂತ ಅಕ್ಕ ಇರ್ಬೇಕಪ್ಪ ಇದ್ರೆ. ಏನಂದ್ರೆ ಮೇಡಮ್, ಅವ್ರದ್ದೊಂದು ಸ್ವಿಮ್ಮಿಂಗ್ ಸ್ಟೆಪ್ ಇದೆ, ಅದು ಇಡೀ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಆಗಿದೆ. ಸ್ವಿಮ್ಮಿಂಗ್ ನೀವ್ ಅನುಮತಿ ಕೊಟ್ರೆ ಅವ್ರು ಅದನ್ನ ಇವತ್ತು ನಮ್ಮ ಆಡಿಯನ್ಸ್ಗೆ ಆಮೇಲೆ ನಮಗೆ ಹೇಳ್ಕೊಡ್ತಾರೆ, ನಾವು ಜೊತೆಲಿ ಮಾಡಬಹುದಾ ಅಂತ ಅಪ್ಪಣೆ ಕೇಳ್ತಾ ಇದ್ದೀನಿ. ಹೌದಾ? ಸೊ ಕೊನೆಗೂ ಆ ಸ್ವಿಮ್ಮಿಂಗ್ ಸ್ಟೆಪ್ ನ ಇವರು ನಮಗೆ ಇವತ್ತು ಹೇಳ್ಕೊಡ್ಲಿಲ್ಲ. ಆದರೆ ಅಖಿಲಾಂಡೇಶ್ವರಿ ಅಮ್ಮ ಅವರು ಅದಕ್ಕೆ ಒಂದು ಗ್ರೇಸ್ ಕೊಟ್ಟು, ವಾ ಏನ್ ಟಚ್ ಕೊಟ್ರಿ ಮೇಡಮ್. ಇವತ್ತಿಂದ ಅಖಿಲಾಂಡೇಶ್ವರಿ ಅಮ್ಮ ಅವ್ರ ಸ್ಟೆಪ್ಪೇ ಫೇಮಸ್ ಆಗೋಗ್ಬಿಡುತ್ತೆ ಇವಾಗ ಇದ್ರ ಜೊತೆಗೆ. ಸೊ ಫುಲ್ ಜೋಶಲ್ಲಿ ಇದ್ದೀರಾ, ನಮ್ಮ ಆಟನ ಶುರು ಮಾಡ್ಬಿಡೋಣ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಹೋಗೋಣ ಉಪಾಧ್ಯಕ್ಷರ ಕಡೆಗೆ. ನಮ್ಮ ಕಾರ್ಯಕ್ರಮದಲ್ಲಿ 4 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತನ್ನ ನೀವು ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. ಎರಡನೇ ಸುತ್ತನ್ನ ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 2 ಲಕ್ಷ ರೂಪಾಯಿ. ಮೂರನೇ ಸುತ್ತನ್ನ ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 3 ಲಕ್ಷ ರೂಪಾಯಿ. ನಾಲ್ಕನೇ ಸುತ್ತನ್ನ ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 4 ಲಕ್ಷ ರೂಪಾಯಿ. ಸೊ ಒಟ್ಟಾರೆ ನೀವು 4 ಸುತ್ತನ್ನು ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 10 ಲಕ್ಷ ರೂಪಾಯಿ. ಓಕೆ ಮೇಡಮ್, ಹಂಗಾದ್ರೆ ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತನ್ನ ಶುರು ಮಾಡೋಣ. ಖಂಡಿತ. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಪೇರ್ ವಿತ್ ಪೇರೆಂಟ್ಸ್. ಈ ಸುತ್ತಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ಹೇಳ್ತೀನಿ. ಆದ್ರೆ ಮೊದಲಿಗೆ ಈ ಸುತ್ತಲ್ಲಿ ಭಾಗವಹಿಸ್ತಿರೋ ಮಕ್ಕಳು ಹಾಗೂ ಪೇರೆಂಟ್ಸ್ ನ ಕರೆಸ್ಬಿಡ್ತೀನಿ. ಓಕೆನಾ? ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೇರ್ ವಿತ್ ಪೇರೆಂಟ್ಸ್ ಸುತ್ತಲ್ಲಿ ಭಾಗವಹಿಸ್ತಿರೋಂತ ಮುದ್ದಾದ ಮಕ್ಕಳನ್ನ.
ಈಗ ತಾಯಂದ್ರನ್ನ ಕರ್ಸ್ಬಿಡ್ತೀವಿ. ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ಪೇರ್ ವಿತ್ ಪೇರೆಂಟ್ಸ್ ಸುತ್ತಲಿ ಭಾಗವಹಿಸ್ತಿರುವಂತ ತಾಯಂದ್ರನ್ನ. ಈ ಕಡೆ 3 ಜನ ತಾಯಂದ್ರಿದ್ದಾರೆ, ಈ ಕಡೆ 5 ಜನ ಮಕ್ಳಿದ್ದಾರೆ. ಆ 3 ಜನ ತಾಯಂದ್ರ ನಿಜವಾದ 3 ಜನ ಮಕ್ಳು ಇಲ್ಲಿದ್ದಾರೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿರೋ ತಾಯಂದ್ರ ಮಕ್ಳು ಯಾರು ಅಂತ ಹೇಳ್ಬೇಕು. ಸೊ ನೀವ್ ಸೆಲೆಕ್ಟ್ ಮಾಡ್ಬೇಕಾಗಿರೋದು ಕೇವಲ 2 ತಾಯಂದ್ರನ್ನ. ಪ್ರತಿ ಸರಿ ಮ್ಯಾಚ್ಗೆ ನಿಮ್ಗೆ ಈ ಸುತ್ತಲ್ಲಿ ಸಿಗುತ್ತೆ 50,000 ರೂಪಾಯಿ. ಸೊ ಒಟ್ಟಾರೆ ಈ ಸುತ್ತಲ್ಲಿ 2 ಕರೆಕ್ಟ್ ಆಗಿ ನೀವು ಮ್ಯಾಚ್ ಮಾಡ್ಬಿಟ್ರೆ ನಿಮ್ಗೆ ಸಿಗುತ್ತೆ 1,00,000 ರೂಪಾಯಿ. ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ಬೇಕೀಗ. ಯಾರನ್ನ ಸೆಲೆಕ್ಟ್ ಮಾಡೋಣ? ನಾನು ಫಸ್ಟ್ ಒಬ್ರನ್ನ ಸೆಲೆಕ್ಟ್ ಮಾಡ್ಬಿಡ್ಲಾ? ಸಿ. ಓಕೆ, ಪೇರೆಂಟ್ಸ್ ಸಿನಾ? ಹೌದು. ಓಕೆ ಅಧ್ಯಕ್ಷರೇ, ಪೇರೆಂಟ್ಸ್ ಸಿ ಆನ್ ಸ್ಕ್ರೀನ್. ಚೈಲ್ಡ್ 1. ಓಕೆ, ಏನಾದ್ರು ಹೋಲಿಕೆ ಅನ್ನಿಸ್ತಾ ಇದೆಯಾ? ಇಲ್ಲ. ಇಲ್ವಾ? ಇಲ್ಲ. ಪಾರ್ವತಿ ನಿನ್ಗೆ ಅನ್ಸ್ತಾ? ಇಲ್ಲ 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 ಒಟ್ಟಿಗೆ ಅಂದ್ರು. ಚೈಲ್ಡ್ 2 ಅನ್ನಿಸ್ತಾ ಇದೆ. ಅನ್ನಿಸ್ತಾ ಇದೆಯಾ? ನನಗೆ ಅನ್ನಿಸ್ತಾ ಇದೆ. ನಿನಗೆ ಅನ್ನಿಸ್ತಾ ಇದೆಯಮ್ಮ? 50-50 ಅಮ್ಮ. 50-50ನಾ? ಯಾಕೆ ಏನೇನ್ ಹೋಲಿಕೆ ಅನ್ನಿಸ್ತಾ ಇದೆ ಮೇಡಮ್? ನನ್ಗೆ ಯಾಕೋ ಇಡೀ ಸ್ಟ್ರಕ್ಚರೇ ಹೋಲಿಕೆ ಅನ್ನಿಸ್ತಾ ಇದೆ. ಫೇಶಿಯಲ್ ಸ್ಟ್ರಕ್ಚರ್, ಕಣ್ಣು ಹೋಲಿಕೆ ಅನ್ನಿಸ್ತಾ ಇದೆ. ಓಕೆ, ಲಿಪ್ಸ್ ಹೋಲಿಕೆ ಅನ್ನಿಸ್ತಾ ಇದೆ. ನನ್ಗನ್ಸುತ್ತೆ ಇದೆ ಅಂತ. ಇದೆ ಅಂತ ಇಟ್ಟಿರೋಣ. ನೆಕ್ಸ್ಟ್ ಇಟ್ಟಿರಿ, ಸೈಡ್ಗೆ ಇಟ್ಟಿರಿ. ಸೈಡ್ಗೆ ಇಟ್ಟಿದ್ದೀವಿ, ಎಲ್ಲೂ ಕಳ್ಸಲ್ಲ. Okay. ಚೈಲ್ಡ್ 3. ಎಸ್, ನನ್ಗೆ ನಿಮ್ಮ favorite ಇವರು ಮ್ಯಾಚ್ ಆಗ್ತಿಲ್ಲ. ಅನ್ನಿಸ್ತಾ ಇದೆ ಅಲ್ಲ ನನಗೆ ಸ್ವಲ್ಪ ಮ್ಯಾಚ್ ಆಗ್ತಿದ್ಯಾ? ಇವರಿಬ್ರು ಅನ್ನಿಸ್ತಿದೆ ನನಗೆ. ಓಕೆ, ನಿನ್ನ ಹೆಸರು ಹೇಳಮ್ಮ? ಲಿಖಿತಾ ಕೆ. ಲಿಖಿತಾ ಕೆ. ಮೇಡಮ್ ನಿಮ್ಮ ಹೆಸರೇನು ಮೇಡಮ್? ಸವಿತಾ. ಸವಿತಾ ಕೆನಾ? ಸವಿತಾ ಎಂ. ಸವಿತಾ ಎಂ. ಓಕೆ, ನಾನು ನಿಮ್ಮ ಹಸ್ಬೆಂಡ್ ಹೆಸರು ಕೇಳ್ಬೋದಾ? ಕೃಷ್ಣ. ಹೌದಲ್ಲ ಮೇಡಮ್? ಡೆಫಿನೆಟ್ ಅದೇ ಮೇಡಮ್ ನಿಮ್ಮ ಮಗಳು. 200. ಪಾರು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ. ಬಟ್ ಸ್ವಲ್ಪ ಫೇಸ್ ಸ್ಟ್ರಕ್ಚರ್ ಒಂಚೂರು ಹಂಗ ಅನ್ನಿಸ್ತಿದೆ ನನಗೆ. ಓಕೆ, ಇನ್ನ ಇಬ್ರಿದ್ದಾರೆ, ನೋಡೋಣ. ಚೈಲ್ಡ್ 4. ಇಲ್ಲ 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 ಇಲ್ಲ, ಈ ಹುಡುಗ ನಂಗನ್ಸೋದು ಇದಾರಲ್ಲ ಅವ್ರ ಮಗ ಅಂತ ನನ್ಗನ್ಸ್ತಿರೋದು. ಅಲ್ಲೇನಪ್ಪ ನೀನ್ ಅವ್ರ ಮಗ ಅಲ್ಲೇನಾ? ಏ ಮರಿ, ನಿನ್ನ ಹೆಸರೇನಪ್ಪ? ಯೋಪ ಅಲ್ಲಾಡದೆ ನಿಂತಿದ್ದಾನೆ. ತ್ರಿಶಾಂತ್. ಓಕೆ. ಅಯ್ಯೋ, ಮಕ್ಕಳೇ ಟ್ರೈನ್ಡ್ ಅಂದ್ರೆ ಅಮ್ಮಂದ್ರು ಡಬಲ್ ಟ್ರೈನ್ಡ್ ಅಪ್ಪ. 3 ಜನನು ರಿಯಾಕ್ಷನ್ ಕೊಡ್ತಾ ಇದ್ರು. ಕೊನೆ ಒಬ್ಳು ಇದ್ದಾಳೆ ಮೇಡಮ್, ನಮ್ಗೊಂದ್ ಗತಿ ಕಾಣಿಸಕ್ಕೆ. ನೋಡ್ಬಿಡೋಣ. ಹಾ, ಚೈಲ್ಡ್ 5. ಇಲ್ಲೆಲ್ಲೋ ಒಂದ್ ಮುಖ ಹೀಗೆ ಇದೆಯಲ್ಲ ಇಲ್ಲಿ, ಅಲ್ವಾ? ಹಾ ಅದು ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ 5th ಬಿಟ್ಬಿಡೋಣ. ಓಕೆ, ಸೆಕೆಂಡ್ 3rd 4th ನೋಡ್ಬೇಕಾ? ಚೈಲ್ಡ್ 2. ಚೈಲ್ಡ್ 2. ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಚೈಲ್ಡ್ 2 ಅಂತಾನೆ ಯಾಕೋ ಮತ್ ಅನ್ನಿಸ್ತಾ ಇದೆ ಪಾರ್ವತಿ. ನೋಡಿ, forehead ನೋಡಮ್ಮ, ನೋಡಿ. we will go by your decision. ಆಯ್ತಾ? ನೋಡಿ, ಒಂದೊಂದೇ ಫೋರ್ ಹೆಡ್, ಕಣ್ಣು, ಮೂಗು, ಬಾಯಿ. ಹೌದು. ಒಂದ್ಸಲ ಹೇಳ್ಬಿಡು, ನಿನ್ನ ಹೆಸರು ಹೇಳ್ಬಿಡು. ತನಿಷ್ಕಾ. ತನುಷ್ಕಾ. ಅವಳು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಮೇಡಮ್ ಹೆಸರು. ಥ್ಯಾಂಕ್ ಯು. ಭಗವಂತ. ಇನ್ನಿಬ್ರಮ್ಮ. ನೆಕ್ಸ್ಟ್ ಹಂಗಾರೆ ಇವಳನ್ನ ಬಿಟ್ಬಿಡೋಣ. 3rd 4th. ಚೈಲ್ಡ್ 3. ಇವಳ್ಯಾರ ಮಗಳು ಹಿಂಗವಳಲ್ಲ, ಮಹಾಲಕ್ಷ್ಮಿ ರೂಪ. 4 ಒಂದ್ಸತಿ ಹಾಕ್ಬಿಡಿ. ಚೈಲ್ಡ್ 4. ಚೈಲ್ಡ್ 4. ಹಾ, ಐ ಥಿಂಕ್ ಮೇಡಮ್ ನಿಮ್ಮ ಮಗ ಅಲ್ವಾ ಅವನು? ಗೊತ್ತಿಲ್ಲ. ನೀವು ಚೆನ್ನಾಗಿ ಟ್ರೈನ್ ಆಗಿದ್ದೀರಾ. ಇಷ್ಟು ಕಷ್ಟನಾ ಮಕ್ಕಳನ್ನ ಅಮ್ಮಂದ್ರನ್ನ ಮ್ಯಾಚ್ ಮಾಡೋದು? ಅಲ್ವಾ ಮೇಡಮ್? ಅಲ್ವಾ? ಎಷ್ಟು ಈಸಿ ಅನ್ಕೊಂಡಿದ್ವಿ ನಾವು. 5 ಒಂಚೂರು ಹಾಕಿ ಅಲ್ಲಿ. 5. ಹಾ,
ಪಾರ್ವತಿ, ಅರಸನ ಕೋಟೆ ಅಖಿಲಾಂಡೇಶ್ವರಿಗೆ ಯಾವಾಗ ಕಷ್ಟ ಬಂದ್ರು ಬೆಂಗಾವಲಾಗಿ ನಿಲ್ಲೋ ಅಂತವಳು ನೀನು. ಈಗ ನಾವು ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ, ನೀನೇ ಇದನ್ನ ನಿವಾರಿಸಿಕೊಡ್ಬೇಕು. ನಿಮ್ಗೆ ಹೇಳು ಪಾರ್ವತಿ. ಇಬ್ರು ಗಂಡು ಹೆಣ್ಣ ಇಲ್ಲ ಹೆಣ್ಣು ಗಂಡ? 2 ಗಂಡು ಮಕ್ಳು. 2 ಗಂಡು ಮಕ್ಳ? ಇದೇ ಅಮ್ಮ. ಹೌದಲ್ಲ? ಇವನೇ ಅಮ್ಮ. ಹೌದಾ? ಚಾಯ್ ಫೋ. ಹೌದಾ? ನೋಡಿಮ್ಮ ಒಂದ್ಸತಿ. ಹೌದಾ? ಫ್ರೀಸ್ ಮಾಡ್ಲಾ? ಹೋಗ್ಲಿ. ಓಕೆನಾ? ನಮ್ಮ ಅಖಿಲಮ್ಮ ಹೇಳ್ತಾ ಇದಾರೆ. ನಮ್ ಪಾರ್ವತಿ ಹೇಳ್ತಾ ಇದ್ದಾಳೆ. ಅಧ್ಯಕ್ಷರೇ, ನಮ್ಮ ಅಖಿಲಮ್ಮ ಅವರು ಪಾರ್ವತಿ ಮೇಲೆ ಫುಲ್ ಭಾರ ಹಾಕಿದ್ದಾರೆ. ಅವರು ಭಾರನ ಹೊರ್ತಾರ ಇಲ್ಲ ಬೀಳಿಸ್ಬಿಡ್ತಾರ ತೋರಿಸಿ ಪ್ಲೀಸ್. ಅಯ್ಯೋ, ಎಷ್ಟು ಸುತ್ತಪ್ಪ, ಎಷ್ಟು ಸುತ್ತಪ್ಪ. ಅಯ್ಯೋ, ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ. ಈಗ ಸಿ ಕತೆ ಮುಗೀತು. ಈಗ ನೆಕ್ಸ್ಟ್ ಏನ ಬಿನ? ಬಿ. ಅಧ್ಯಕ್ಷರೇ ಬಿ. ಅಧ್ಯಕ್ಷರೇ ಚೈಲ್ಡ್ ಟು ಡೈರೆಕ್ಟ್. ಈ ಸಲ ನಾವು ಟೈಮ್ ತಗೊಳಲ್ಲ. ಅದು guarantee. ಏನ್ ಹೋಲ್ಕೆ ಅಂತ ಅನ್ನಿಸ್ತಾ ಇದೆ ನಮ್ಗೆ ಇದೆಲ್ಲ ಹೋಲಿಕೆ, ಫೇಸು ಅದೆಲ್ಲ ಕರೆಕ್ಟ್. ಬಟ್ ಅವಾಗ್ಲೇ ಆ ಲುಕ್ ಎಕ್ಸ್ಚೇಂಜು ಅದು ಮ್ಯಾಚ್ ಆಗ್ಬಿಟ್ಟಿದೆ, ನಮ್ಗೆ ಫಿಕ್ಸ್ ಆಗ್ಬಿಟ್ಟಿದೆ ನಮ್ಗೀಗ. ಸೊ ಈಗ ಫ್ರೀಸ್ ಮಾಡ್ಲೆ? ಮಾಡಿ ಮಾಡ್ಲೆ? ಮಾಡಿ. ಅಧ್ಯಕ್ಷರೇ, ಒಂದು ಕ್ಷಣನು ಟೈಮ್ ವೇಸ್ಟ್ ಮಾಡದೆ ಫ್ರೀಸ್ ಮಾಡಿ ಅಂತ ಇದ್ದಾರೆ. ಫ್ರೀಸ್ ಮಾಡಿ ಹೇಳಿ, ಇದು ಸರಿನಾ ತಪ್ಪ ಅಂತ. ಸರಿನೇ ಆಗಿರ್ಬೇಕೀಗ. ಸರಿಯಾಗಿ ಉತ್ತರ ಕೊಟ್ಟು ಅಖಿಲಾಂಡೇಶ್ವರಿ ಹಾಗೂ ಪಾರು ಅವ್ರು ಗೆದ್ದಿದ್ದಾರೆ 50,000 ರೂಪಾಯಿ. ಪಾರ್ವತಿ, ಅಮ್ಮ ಇಲ್ಲೇ ಇಟ್ಟಿರ್ತೀನಿ. ಯಾರೋ ನಿಮ್ ಮಗಳು? ನಿನ್ ಮಾತು ಕೇಳ್ಬೇಕಾಗಿತ್ತಮ್ಮ ನಾನು. ಛೇ 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 ಛೇ. ಅವ್ರು ಎಷ್ಟು ಚೆನ್ನಾಗಿ 2 ಗಂಡ್ ಮಕ್ಳು ಅಂದ್ರು. ಇನ್ಮೇಲೆ ನಿನ್ ಮಾತು ತುಂಬಾ ಕೇಳ್ತೀನಮ್ಮ ನಾನು. ಆಯ್ತಾ? ತುಂಬಾ ಕೇಳ್ತೀನಿ. ವೆರಿ ನೈಸ್. ಸಾಂಗ್ ಹೇಳ್ತಾರಂತೆ ಮಕ್ಕಳು. ಯಾರು? ಮಕ್ಕಳು ಎಲ್ಲಾರು. ಕರುಣೆಯ ಬೈರು ನಮ್ಮಿ ಪಾರೋ. ಥ್ಯಾಂಕ್ ಯು ಪುಟಾಣಿ, ಥ್ಯಾಂಕ್ ಯು, ಬಾಯ್. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಮುಗ್ದಿದೆ. ಅಂಡ್ ನಿಮ್ಮ ಬೊಕ್ಕಸದಲ್ಲಿದೆ 50,000 ರೂಪಾಯಿ. ಅಷ್ಟು ಪಾರು, ನಿಮ್ಗೊಂದು ಕ್ವೆಶ್ಚನ್ ಇದೆ. ಇವತ್ತು ನೀವು ಜೀನ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಮನೆಯಲ್ಲಿ ಯಾವ್ದೋ ಒಂದು ಖುಷಿ ವಾತಾವರಣ ಇದೆಯಂತೆ. ಸೊ ಏನದು? ಇವತ್ತ ನನ್ನ ತಮ್ಮನ ಬರ್ತ್ಡೇ ಇವತ್ತು. ನಿಮ್ ತಮ್ಮ, ನಿಮ್ಮ ಸಂಬಂಧದ ಬಗ್ಗೆ ನಮ್ಗೆ ಹೇಳಿ ಒಂಚೂರು. ಅಂದ್ರೆ ನನ್ನ ತಮ್ಮ ಅಲ್ಲ, ಅವನು ಮಗನೇ ನನಗೆ. ಬೆಳಗ್ಗೆ ನಾನು ನೆನೆ ಒಂದು ಇವೆಂಟ್ ಇತ್ತು, ಅದನ್ನ ಮುಗಿಸ್ಕೊಂಡು ನಾನು ಬೆಳಿಗ್ಗೆ ಬಂದೆ. ಅಲ್ಲಿಂದ ಬಂದ ತಕ್ಷಣ ಮತ್ತೆ ಇಲ್ಲಿಗೆ ಓಡ್ ಬಂದೆ. ನಂಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಸೊ ಬೇಗ ಶೋ ಮುಗಿಸ್ಕೊಂಡು ಹೋಗಿ ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಕೇಕ್ ಕಟ್ ಮಾಡಿಸಿ. ಸೋ ಸ್ವೀಟ್. ಓಕೆ, ನಿಮ್ಮ ಬ್ರದರ್ ಹೆಸರೇನು? ನಿಮ್ಮ ತಮ್ಮನ ಹೆಸರು? ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅಂತ. ನಾವು ಸೇರ್ಕೊಂಡು ವಿಶ್ ಮಾಡ್ಬಿಡೋಣ ಮೇಡಮ್. ಖಂಡಿತ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಬಾಬುಟಿ, ಹ್ಯಾಪಿ ಬರ್ತ್ಡೇ ಟು ಯು. ನಮ್ಮ ಕಾರ್ಯಕ್ರಮದ 2ನೇ ಸುತ್ತು ಸೆಲೆಬ್ರಿಟಿ ಆಲ್ಬಮ್. ಈ ಕಡೆ 5 ಬಾಕ್ಸ್ ಇದೆ, ಈ ಕಡೆ 5 ಬಾಕ್ಸ್ ಇದೆ. ಇಲ್ಲಿ 5 ಜನ ಸೆಲೆಬ್ರಿಟೀಸ್ ಇದ್ದಾರೆ ಈ ಕಡೆ. ಓಕೆ, ಅವ್ರಿಗೆ ಸಂಬಂಧಪಟ್ಟವರು 5 ಜನ ಈ ಕಡೆ ಇದ್ದಾರೆ.
ಒಂದ್ ನಿಮಿಷ ಆ. ಸಂಬಂಧಪಟ್ಟವರ ಮಕ್ಕಳೇನಾ? ಮಕ್ಕಳಿರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಅಥವಾ ಅವ್ರದೇ ಚಿಕ್ಕ ವಯಸ್ಸಿನ ಫೋಟೋ ಕೂಡ ಆಗಿರ್ಬೋದು. ಓ. ಪಾರು ಏನ್ ಮಾಡ್ಬೇಕು ಅಂದ್ರೆ ಆ 5 ಫೋಟೋಸ್ಗಳನ್ನ ತಿರುಗಿಸ್ತೀರಾ, 5 ಬಾಕ್ಸ್ ನ ತಿರುಗಿಸಿದ ನಂತರ ಅಲ್ಲಿ ಹೋಗಿ ನೀವು ಫಸ್ಟ್ ಬಾಕ್ಸ್ ನ ತಿರುಗಿಸ್ತಿದ್ದ ಹಾಗೆ ಟೈಮರ್ ಶುರು ಆಗುತ್ತೆ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. 5 ತಿರುಗಿಸ್ತೀರಾ, ಅಮ್ಮ ಇಲ್ಲಿಂದ ಗೈಡ್ ಮಾಡ್ತಾರೆ ನಿಮ್ಗೆ. ಓಕೆ, 4 ಅಲ್ಲಿರೋ ಬಾಕ್ಸ್ ತಂದು 3 ಮೇಲೆ ಇಡು, 1 ಅಲ್ಲಿರೋದನ್ನ 2 ಮೇಲೆ ಇಡು ಅಂತ. ಸೊ ಅವ್ರು ಹೇಳ್ತಾ ಇದ್ದಾಗೆ ನೀವು ಬಾಕ್ಸ್ ನ ತಂದು ಆ 5 ಬಾಕ್ಸ್ ಮೇಲೆ ಕೂರಿಸ್ತೀರಾ. ಕೂರ್ಸಿದ್ಮೇಲೆ ಟೈಮರ್ ಅಲ್ಲಿ ಇನ್ನೂ ಸಮಯ ಬಾಕಿ ಇದೆ ಅಂದ್ರೆ ಇಲ್ಲಿ ಬಜರ್ ಪ್ರೆಸ್ ಮಾಡಿ. ಆವಾಗ ಟೈಮರ್ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ನಾನ್ ನಿಮ್ಗೆ ಎಷ್ಟು ಸರಿ ಇದೆ ಅಂತ ಹೇಳ್ತೀನಿ. ಓಕೆ, ಅವಾಗ ನಾನು ಇವಾಗ 3 ಸರಿ ಇದೆ ಅಂದ್ರೆ 2 ಯಾವ್ದ್ರ ಮೇಲೆ ನಿಮ್ಗೆ ಅನುಮಾನ ಬರ್ತಾ ಇದೆ ಅದೆರಡನ್ನ ಶಫಲ್ ಮಾಡಿ. ಶಫಲ್ ಮಾಡಿ ಮತ್ತೆ ಬಜರ್ ಪ್ರೆಸ್ ಮಾಡಿ, ಟೈಮ್ ಸ್ಟಾಪ್ ಆಗುತ್ತೆ ಅಂಡ್ ನಾನ್ ನಿಮ್ಗೆ ಮತ್ತೆ ಎಷ್ಟು ಸರಿ ಇದೆ ಅಂತ ಹೇಳ್ತೀನಿ. ಓಕೆನಾ? ಸಿಂಪಲ್ ಅಲ್ವಾ? ಅರ್ಥ ಆಯ್ತಾ? ಈಗ ಸಮಯಕ್ಕೆ ಬರ್ತೀನಿ. ಏನಪ್ಪ ವಿಷಯ ಅಂದ್ರೆ ಇಲ್ಲಿ 3 ಟೈಮರ್ದು ಲಿಮಿಟ್ಸ್ ಇದೆ. 90 ಸೆಕೆಂಡ್ಸ್, 120 ಸೆಕೆಂಡ್ಸ್, 180 ಸೆಕೆಂಡ್ಸ್. ಸೊ ನೀವೇನಾದ್ರೂ 90 ಸೆಕೆಂಡ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ನೀವು ಸರಿಯಾಗಿ ಎಲ್ಲಾ ಬಾಕ್ಸಸ್ ಸರಿಯಾಗಿ ಕೂರಿಸಿದ್ರೆ ನಿಮಗೆ ಸಿಗುತ್ತೆ 2 ಲಕ್ಷ ರೂಪಾಯಿ. ನಮ್ಗೆ 90 ಸೆಕೆಂಡ್ಸ್ ಎಲ್ಲ ಸರಿ ಹೋಗಲ್ಲ ಅಂತ ನೀವೇನಾದ್ರೂ 120 ಸೆಕೆಂಡ್ಸ್ ನ ತಗೊಂಡ್ರೆ ಅಂಡ್ ಎಲ್ಲಾವುದು ಸರಿಯಾದ ಉತ್ತರ ಆದ್ರೆ ನಿಮ್ಗೆ ಸಿಗುತ್ತೆ 1.5 ಲಕ್ಷ ರೂಪಾಯಿ. ಅಂಡ್ ಅದು ಬೇಡಪ್ಪ, ನಾವು ಸ್ಲೋ ಅಂಡ್ ಸ್ಟಡಿ ಅಂತ ಅಂದ್ರೆ 180 ಸೆಕೆಂಡ್ಸ್ ತಗೋಬಹುದು. 180 ಸೆಕೆಂಡ್ಸ್ ತಗೊಂಡು ಎಲ್ಲಾ ಸರಿ ಉತ್ತರ ಆದ್ರೆ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. ಸೊ ಏನ್ ಸೆಲೆಕ್ಟ್ ಮಾಡ್ಕೊಂಡ್ರಿ? 90, 120, 120. ಅಧ್ಯಕ್ಷರೇ 120 ಸೆಕೆಂಡ್ಸ್ ಪ್ಲೀಸ್. ಓಕೆ, ಟೈಮರ್ ಬಂದಾಗಿದೆ. ಓಕೆನಾ? ಬಜರ್ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಏನು ಕನ್ಫ್ಯೂಷನ್ಸ್ ಇಲ್ಲ? ಇಲ್ಲ, ಇಲ್ಲ. ಓಡೋದಕ್ಕೆ ರೆಡಿ ಇದ್ದೀಯಾ? ರೆಡಿ. ಇವತ್ತು ಅಖಿಲಾಂಡೇಶ್ವರಿ ಅವ್ರಿಗೋಸ್ಕರ ನೀನು ಓಟವನ್ನು ಓಡಬೇಕು. ಓಡೋಣ ಬಿಡಿ. ಆಲ್ ದ ವೆರಿ ಬೆಸ್ಟ್. ಓಕೆ ಓಕೆ, ಹೋಗಲಿ. Okay. All the best, ಬಿಡ. ಆಲ್ ದ ಬೆಸ್ಟ್. ಓಕೆ, ನನ್ಗೆ ಯಾಕೋ ಇದನ್ನೆಲ್ಲ ನೋಡಿದ್ಮೇಲೆ ಅಂತ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಈಗ. ಆದ್ರೂ ನೋಡೋಣ, ಟ್ರೈ ಮಾಡೋಣ. ಆಲ್ ದ ಬೆಸ್ಟ್. ಗೋ ಅಹೆಡ್. ಟೈಮರ್ ಸ್ಟಾರ್ಟ್. ಅಧ್ಯಕ್ಷರೇ, ಅಲ್ಲ ಇರ್ಲಿ ಅದು ಸರಿ ಮಾಡೋದೆಲ್ಲ ಆಮೇಲೆ ಮಾಡೋಣ ಬಾ. ಮೇಡಮ್ ನೀವು ಗೈಡ್ ಮಾಡ್ತಾ ಇರಿ. ಓಕೆ, ಅವ್ರು ಇಡ್ಲಿ ಹೇಳ್ತೀನಿ. ಫೋಟೋ ನೋಡದೆ ಇಡ್ತಾ ಇದಾರೆ. ಇದ್ರ ಹಿಂದೆ ಇರೋ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಸುಮ್ನೆ ಇಡ್ತಿದ್ದೀನಿ ನಾನು. ಗೊತ್ತು. ಕರೆಕ್ಟ್. Okay. 2 ಕರೆಕ್ಟ್ ಆಗಿ ಇಟ್ಬಿಟ್ಟಿದ್ದೀನಿ ನಾನು. ಹಾ, ಹೌದೌದು. ಬಜರ್ ಪ್ರೆಸ್ ಮಾಡಿ, ಬಜರ್ ಪ್ರೆಸ್ ಮಾಡಿ. ಹಾ. ಟೈಮರ್ ಸ್ಟಾಪ್. ಮೂರು ಕರೆಕ್ಟ್ ಆಗಿದೆ. ಟೈಮರ್ ಸ್ಟಾರ್ಟ್. ಓಡಿ. ಅಮ್ಮ ಹೇಳಿ. 3 ಕರೆಕ್ಟ್ ಆಗಿದೆಯಂತೆ. ನಿನಗೆ ಡೆಫಿನೆಟ್ ಆಗಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ಗೊತ್ತು ಹೇಳು. ಇದು ಕರೆಕ್ಟ್ ನಂಗೆ ಅಷ್ಟೇ ಗೊತ್ತಿರೋದು. 3 ಕರೆಕ್ಟ್ ಇದೆ. ಇದು ಕರೆಕ್ಟ್. ಇದು ಕರೆಕ್ಟೇ. ಹಾ ಹಾ ಹಾ. ಹೌದು, ಕರೆಕ್ಟೇ. ಕರೆಕ್ಟ್. ಪರ್ಫೆಕ್ಟ್. ಬಜರ್ ಪ್ರೆಸ್ ಮಾಡಿ. ಹಾ. 120 ಸೆಕೆಂಡ್ಸ್ ತಗೊಂಡ್ರಿ. ಇನ್ನ 57 ಸೆಕೆಂಡ್ಸ್ ಇದೆ. ಮತ್ತೆ ಬಜರ್ ಪ್ರೆಸ್ ಮಾಡಿದೀರಾ. ಸೊ ಈಗ ನಾನು ಹೇಳ್ಬೇಕು ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅಂತ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಅದು ಪರ್ಫೆಕ್ಟ್. ಅದು ಹಾ. ಎಲ್ಲ ಸರಿ ಇದೆ ಅಂತ. ಎಲ್ಲ ಇದು ಪರ್ಫೆಕ್ಟ್ ಅಲ್ಲೇನೆ. 1 ಮತ್ತೆ 3 ಒಂದ್ಸಲ ನೋಡಿ. ನಂಗೆ ಮತ್ತೆ 3ನೇದು ಒಂಚೂರು ಬರ್ತಾ ಇದೆ. ಇಲ್ಲಮ್ಮ, ಅವ್ರ ಅಮ್ಮನೇ. ನಂಗೆ ಗೊತ್ತು. ಪರ್ಫೆಕ್ಟ್ ಅಲ್ವಾ? Correct. ಓಕೆ, ಎಲ್ಲ ಕರೆಕ್ಟ್ ಅಪ್ಪ. ಕರೆಕ್ಟ್ ಎಲ್ಲ. ಎಲ್ಲ ಕರೆಕ್ಟ್ ಆಗಿದೆ. Oh, yes. ಆರ್ ಯು ಶ್ಯೂರ್? Yes. ನೋಡೇ ಬಿಡೋಣ. ಓಕೆ ಅಧ್ಯಕ್ಷರೇ, 1 ಇಂದ ಶುರು ಮಾಡೋಣ. 1 ಸರಿನಾ ತಪ್ಪ ತೋರಿಸಿ.
ವೆರಿ ನೈಸ್. ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ. ಅಧ್ಯಕ್ಷರೇ ನಂಬರ್ 2 ಪ್ಲೀಸ್. ಸೂಪರ್ ಸೂಪರ್. ವಾ, ಇನ್ನ 3 ಬಾಕಿ ಇದೆ. ಅಂತೂ ಕರೆಕ್ಟ್ ಮೂರನೇದು. ಪಾರ್ವತಿ ಕಾನ್ಫಿಡೆನ್ಸ್ ಅದು. ಆದ್ರೂ ಇನ್ನೊಂದು ತಪ್ಪಾಗುತ್ತೆ. ಇಲ್ಲ. ಅದು ಕರೆಕ್ಟ್. ಸೊ ಈಗ 4 and 5 ಇದೆ. 1 ತಪ್ಪಾದ್ರೆ ಇನ್ನೊಂದು ಇಲ್ಲ, ಆಪ್ಷನ್. ತಪ್ಪೇ ಇಲ್ಲ. ನೋಡಿ ನಿಮ್ Super ಮುಖದಲ್ಲಿ perfect. ನಂಗೆ ಟೆನ್ಷನ್ ಕಾಣ್ತಾ ಇದೆ. ಖಂಡಿತ ಇಲ್ಲ. ನಿಮಗ್ ಟೆನ್ಷನ್ ಹಲೋ, ಅಲ್ಲಿ ನಿಂತಿರೋ ಮಕ್ಕಳಲ್ಲ ರೀ ನಾವು. ಟೆನ್ಷನ್ ಕಾಣಿಸ್ಬಾರ್ದು ಅಂತ ಹೇಳ್ಕೊಡಕ್ಕೆ. ಕರೆಕ್ಟ್ ಕರೆಕ್ಟ್. ನೋಡೋಣ. ಕಾನ್ಫಿಡೆನ್ಸ್ ಕಾಣಿಸ್ತಾ ಇಲ್ಲ. ಕಾನ್ಫಿಡೆಂಟ್ ಕಾಣ್ತಿದೆ ನಮ್ಮಲ್ಲಿ. ನೀವು ನಾನು ಶುರು ಮಾಡಕ್ ಮುಂಚೆನೆ ಹೇಳಿದೆ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಅಂತ. ಆದ್ರೂ ಅಧ್ಯಕ್ಷರನ್ನ ಕೇಳ್ತೀನಿ. ಅಧ್ಯಕ್ಷರೇ, ಸರಿನಾ ತಪ್ಪ ತೋರಿಸಿ. ನಾನು ಒಂದೊಂದಾಗೆ ಹೇಳ್ಕೊಂಡ್ ಬಂದ್ಬಿಡ್ತೀನಿ, ಓಕೆನಾ? ಮೊದಲನೇದಲ್ಲಿರೋದು ಹರಿಪ್ರಿಯಾ ಅವರ ಚಿಕ್ಕ ವಯಸ್ಸಿನ ಫೋಟೋ. ಹೌದು. ಸೋ ಕ್ಯೂಟ್ ಅಲ್ಲ? ಹೌದು. ಸೊ ಎರಡನೇದು ದುನಿಯಾ ವಿಜಯ್ ಅವರ ತಾಯಿ ನಾರಾಯಣಮ್ಮ ಅವರು. ಹೌದು. ಮೂರನೇದು ಮೇಡಮ್ ಪಾರು, ಗೊತ್ತಲ್ಲ ನಿಮ್ಗೆ, ಸಂಧ್ಯಾ ರಂಗನಾಥ್. ಸಂಧ್ಯಾ ಓಕೆನಾ? ನೆಕ್ಸ್ಟ್ ಈಕ್ವಲಿ ಬ್ಯೂಟಿಫುಲ್ ಅಲ್ಲ? ಅಲ್ಲ, ಎಷ್ಟು ಪ್ರೆಟಿ ಇದ್ದಾರೆ. ಹೌದು, ನೈಸ್. ಸೊ ಫೋರ್ತ್ ಅಲ್ಲಿ ಇರೋದು ರವಿಶಂಕರ್ ಅವರ ತಾಯಿ. ಅವ್ರ ಹೆಸರು ಕೃಷ್ಣ ಜ್ಯೋತಿ ಅಂತ. ಕೃಷ್ಣ ಜ್ಯೋತಿ. ಎಂತ ಎಕ್ಸ್ಪ್ರೆಸಿವ್ ಐಸ್ ನೋಡಿ, ಕಣ್ಣು ನೋಡೇ ಕಂಡು ಹಿಡಿದು ಬಿಡ್ಬೋದು ಅಲ್ಲ? ಕೊನೆದು ಸ್ಮೈಲ್ ಅಲ್ಲೇ ಕಂಡು ಹಿಡಿಬೋದು. ಗಣೇಶ್ ಅವರ ಮಗಳು. ಇದೇ ಖುಷಿಲಿ ಮೇಡಮ್ ನಾನ್ ನಿಮ್ಗೆ ಈ ಸುತ್ತಲ್ಲಿ ಎಲ್ಲದನ್ನು ಸರಿಯಾಗಿ ಉತ್ತರ ಕೊಟ್ಟಿದ್ದಕ್ಕೆ ಕೊಡ್ತಾ ಇದ್ದೀನಿ 1.5 ಲಕ್ಷ ರೂಪಾಯಿ. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮದಲ್ಲಿ 2 ಸುತ್ತು ಮುಗ್ದಿದೆ. ಅಂಡ್ ನಿಮ್ಮ ಬೊಕ್ಕಸದಲ್ಲಿದೆ 2 ಲಕ್ಷ ರೂಪಾಯಿ. ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ಹೇಗಿತ್ತು ನಿಮ್ಮ ಬಾಲ್ಯ? ನನಗ್ ನೆನ್ಪಿರೋ ಮಟ್ಟಿಗೆ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಸೊ ಜಾಯಿಂಟ್ ಫ್ಯಾಮಿಲಿ ಏನಾದ್ರು ಇಲ್ಲ ಇಲ್ಲ, ಜಾಯಿಂಟ್ ಫ್ಯಾಮಿಲಿಲಿ ಆಗಾಗ ಊರಿಗೆ ಹೋಗಿ ಬರ್ತಾ ಇದ್ವಿ ಅಷ್ಟೇನೆ. ಅಲ್ಲಿ ಹಳ್ಳಿ ಮನೆ ಇತ್ತು, ಅಲ್ಲಿ ಗದ್ದೆಗಳ ಮಧ್ಯದಲ್ಲೆಲ್ಲ ಓಡಾಡ್ತಾ ಇದ್ವಿ. ಆ ತರ ಎಲ್ಲ ಆಟ ಆಡ್ಕೊಂಡ್ ಬೆಳೆದ್ವಿ. ಅದರ್ವೈಸ್ ನಮ್ಮ ಅಕ್ಕ, ನಾನು, ನನ್ನ ತಂಗಿಯರಿದ್ದಾರೆ 2 ಟ್ವಿನ್ಸ್. ಅವ್ರು ಆಮೇಲೆ ಹುಟ್ಟಿದ್ದು ಟ್ವಿನ್ಸ್. ಅವರು ಐಡೆಂಟಿಕಲ್ ಟ್ವಿನ್ಸ್ ಅಲ್ಲ ಅಲ್ಲ, ಏನ್ ಸಂಬಂಧನೇ ಇಲ್ಲ. ಹೌದಾ? ಆಯ್ತಾ? ಅವ್ರು ಆಮೇಲೆ ಹುಟ್ಟಿದ್ರು. ನನಗೂ ಅವ್ರಿಗೂ 8 ವರ್ಷ ಡಿಫ್ರೆನ್ಸ್ ಇದೆ. ಬಟ್ ನಮ್ಮ ಅಕ್ಕ, ನಾನು, ನನ್ನ ತಮ್ಮ ಎಂತ ಕಂಪನಿ ಇರ್ತಿತ್ತು ಅಂದ್ರೆ ಸಖತ್ ಕಂಪನಿ. ಸೊ ನೀವು ಸಂಗೀತದಲ್ಲಿ, ಡಾನ್ಸ್ ಅಲ್ಲಿ, ಆಕ್ಟಿಂಗ್ ಅಲ್ಲಿ ಎಲ್ಲದ್ರಲ್ಲೂ ಮುಂದೆ. ಚಿಕ್ಕ ವಯಸ್ಸಿಂದ ಏನಾದ್ರು ಯಾವ್ದಾದ್ರು ಅಭ್ಯಾಸ ಇತ್ತ ಸಂಗೀತಕ್ಕೆ ಹೋಗೋದು? ತಂದೆ ಒಂದ್ ಮಾತು ಹೇಳ್ತಾ ಇದ್ರು. ಏನಂದ್ರೆ, ನನ್ನ ತಂದೆಯವರು ಹೋಗಿ ಈ ಫೆಬ್ರವರಿಗೆ 1 ವರ್ಷ ಆಗ್ತಾ ಇದೆ. ಅವ್ರನ್ನ ತುಂಬಾ ಪ್ರೀತಿಯಿಂದ, ಗೌರವದಿಂದ ನೆನ್ಪು ಮಾಡ್ಕೊಳ್ತಾ ಒಂದ್ ಮಾತನ್ನ ಹೇಳ್ತೀನಿ. ಸಂಗೀತ ಯಾರಿಗೆ ಹಾಡೋದಕ್ಕೆ, ಕೇಳೋದಕ್ಕೆ, ಆಲಿಸೋದಕ್ಕೆ, ಆನಂದಿಸೋದಕ್ಕೆ, ಅನುಭವಿಸೋದಕ್ಕೆ ಬರುತ್ತೋ ಅಂಥವ್ರು ಜೀವನದಲ್ಲಿ ಯಾವತ್ತೂ ಒಂಟಿಯಾಗಿರೋದಿಲ್ಲ ಅಂತ. ಆ ಥರದ ಮಾತನ್ನ ಹೇಳಿ ನಮ್ಮ 3 ಜನರನ್ನು ಕೂಡ ಸಂಗೀತ ಕ್ಲಾಸ್ಗೆ ಕಳಿಸ್ತಾ ಇದ್ರು. ಅವರ ಲಿಮಿಟೆಡ್ ಸಂಬಳದಲ್ಲೇನೆ ಇಂತಿಷ್ಟು ಮಕ್ಕಳ ಸಂಗೀತ ಅಭ್ಯಾಸಕ್ಕೆ ಅಂತ ಹೇಳಿ ತೆಗೆದಿಟ್ಟು ಕಳಿಸ್ತಾ ಇದ್ರು. ಹಾಗಾಗಿ ಸಂಗೀತ, ರಿದಮ್, ಭಾವ ಮತ್ತು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡುವಂತ ಒಂದು ವೇದಿಕೆ, ಇದೆಲ್ಲ ಒಟ್ಟಾಗಿ ಒಂದು ಫ್ಯಾಮಿಲಿಯಲ್ಲಿ ಸಿಕ್ಕೋದು ಯಾವುದೋ ಪೂರ್ವಾರ್ಜಿತ ಪುಣ್ಯ ಅಂತ ನಾನು ಕರಿತೀನಿ. ಅದು ಅವರಲ್ಲಿ ಅದು ಜೆನೆಟಿಕಲ್ ಆಗಿ ಬಂದಿತ್ತೋ ಏನೋ ನಂಗೆ ಗೊತ್ತಿಲ್ಲ. ಆದ್ರಿಂದ ನಾನು ಕೂಡ ಈಗ ಯಾರಿಗಾದ್ರೂ ಆಸಕ್ತಿ ಇದೆ ಇದನ್ನ ಕಲಿಯೋದಕ್ಕೆ, ಅವರಿಗೆ ಫೀಸ್ ಕೊಡೋದಕ್ಕೆ ತಾಕತ್ತಿಲ್ಲ ಅಂತ ಅಂದಾಗ, ನಾನು ಅದನ್ನ ಫೀಸ್ ಅನ್ನ ಕೊಡುವಂತ ಒಂದು ಜವಾಬ್ದಾರಿನ ನಾನು ವಹಿಸ್ಕೊಂಡು ಕೆಲವು ಮಕ್ಕಳಿಗೆ ಸಂಗೀತ ಹೇಳಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದ 3ನೇ ಸುತ್ತಿಗೆ ಹೋಗೋಣ. ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಫ್ಯಾಮಿಲಿ ಮ್ಯಾಟ್ರು. ಓಕೆ, ಈ ಸುತ್ತಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ. ಆದ್ರೆ ಮೊದಲಿಗೆ ಫ್ಯಾಮಿಲೀಸ್ ನ ಕರೆಸ್ಬಿಡ್ತೀನಿ, ಓಕೆನಾ? ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಮ್ಯಾಟ್ರು ಸುತ್ತಲ್ಲಿ ಭಾಗವಹಿಸ್ತಿರುವಂತ ಫ್ಯಾಮಿಲಿ ಏನಾ? ಈಗ ಇನ್ನೊಂದು ಫ್ಯಾಮಿಲಿನ ಕರೆಸ್ತೀನಿ, ಓಕೆನಾ? ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಬೀನಾ. ಇದು ಯಶೋದಮ್ಮ ಅವರ ಫ್ಯಾಮಿಲಿ, ಬ್ಯಾಂಗ್ಳೂರ್ ಚಿಕ್ಕಪೇಟೆಯಿಂದ ಬಂದಿದ್ದಾರೆ.
ಓಕೆನಾ? ಇದು ಯಾಕೆ ಇಷ್ಟು ಚಿಕ್ಕದಾಗಿದೆ ಫ್ಯಾಮಿಲಿ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಯಾಕಂದ್ರೆ ಈ ಕಡೆ ಇರೋ ಫ್ಯಾಮಿಲಿ ಇಡೀ ಕುಟುಂಬ ಬಂದಿಲ್ಲ. ವಿಷಯ ಏನಪ್ಪಾ ಅಂದ್ರೆ ಈ ಫ್ಯಾಮಿಲಿಯ ಇಬ್ಬರು ಸದಸ್ಯರು ಅಲ್ಲಿದ್ದಾರೆ. ಆ ಇಬ್ಬರು ಯಾರು ಅಂತ ನೀವು ಕಂಡು ಹಿಡಿದು ವಾಪಸ್ ಕರ್ಕೊಂಡು ಹೋಗಿ ಆ ಫ್ಯಾಮಿಲಿಗೆ ಸೇರಿಸ್ಬೇಕು. ಹೌದಾ? ಓಕೆನಾ? ಈ ಸುತ್ತಲ್ಲಿ ದುಡ್ಡಿನ ವಿಷಯಕ್ಕೆ ಬರ್ತೀನಿ. ಮ್ಯಾಟ್ರ್ ಏನಪ್ಪಾ ಅಂದ್ರೆ ಸುತ್ತು ಶುರು ಆಗಕ್ ಮುಂಚೆನೆ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಅಡ್ವಾನ್ಸ್ ಅಂತ 3 ಲಕ್ಷ ರೂಪಾಯಿ. ಈಗ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಇಬ್ರು ಆ ಫ್ಯಾಮಿಲಿಗೆ ಸೇರಿದವರು. ಸೊ ಪ್ರತಿ ಸರಿಯಾದ ಮ್ಯಾಚ್ಗೂ ನಿಮ್ಗೆ ಸಿಗುತ್ತೆ 1.5 ಲಕ್ಷ 1.5 ಲಕ್ಷ. ಸೊ 3 ಲಕ್ಷ ಮೊದ್ಲೇ ಕೊಟ್ಬಿಟ್ಟಿದೀನಿ. ಈಗ ಅವ್ರನ್ನೆಲ್ಲ ಮಾತಾಡ್ಸ್ಲಿಲ್ಲ ಅಂದ್ರೆ ನೀವ್ ಹೇಗ್ ಕಂಡು ಹಿಡಿತೀರಾ? ಕಷ್ಟ ಆಗುತ್ತಲ್ವಾ? ಸೊ ಮಾತಾಡ್ಸ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಅವಾಗ ನೀವ್ ನನ್ಗೆ ಹೇಳ್ತೀರಿ ಸುಷ್ಮಾ ಮಾತಾಡ್ಸ್ಕೊಂಡ್ ಬರ್ತೀನಮ್ಮ ಅಂತ. ಅವಾಗ ನಾನು ಓಕೆ ಅಂತೀನಿ. ಆದ್ರೆ ಅಧ್ಯಕ್ಷರು ನನ್ಗೆ ಹೇಳಿದ್ದಾರೆ 50,000 ತಗೋಬೇಕಮ್ಮ. ಯಾವ್ದಕ್ಕೆ? ಮಾತಾಡ್ಸಕ್ಕೆ ಮೇಡಮ್. ನಾವ್ ಇವ್ರ ಹತ್ರ ಕೇಳ್ಬೋದಾ ನಿಮ್ ಫ್ಯಾಮಿಲಿಯ ಇಬ್ರು ಯಾರು ಗಂಡಸ್ರಿದಾರ ಹೆಂಗಸ್ರಿದಾರ ಅಂತ ಏನ್ ಬೇಕಾದ್ರೂ ಕೇಳ್ಬೋದು. ಈ ಫ್ಯಾಮಿಲಿನ ಮಾತಾಡ್ಸೋದಕ್ಕೆ 50,000, ಈ ಫ್ಯಾಮಿಲಿನ ಮಾತಾಡ್ಸೋದಕ್ಕೆ 50,000. ಅಕಸ್ಮಾತ್ ನಾವು ಮಾತಾಡಿಸ್ದೇನೆ ಡಿಸಿಷನ್ ತಗೊಂಡ್ರೆ ತಗೋಬಹುದು ಮೇಡಮ್, ತಗೋಬಹುದು. ನಾವ್ ಈ ಕಡೆನೆ ಪ್ರಶ್ನೆ ಇದೆ ಅಮ್ಮ ನನ್. ಕೇಳಮ್ಮ ಪ್ಲೀಸ್. 50,000 ಕೊಡ್ಬೇಕಂತೆ. ಫಸ್ಟೇ ಕೊಟ್ಬಿಟ್ಟು ಪ್ರಶ್ನೆ ಕೇಳ್ಬೇಕಂತ. ಅಂದ್ರೆ ಏನ್ ಗೊತ್ತಾ, ಎಲ್ಲರಿಗೂ ಕೇಳಿಸ್ತು. ನೀ ಕೇಳ್ಬೇಕು ಅಂತಿದೆ ಅಲ್ವಾ ಪ್ರಶ್ನೆ? ಸೊ ಯಾರನ್ನ ಮಾತಾಡ್ಸ್ತೀರಿ? ಈ ಕಡೆ ಅವ್ರನ್ನ. ಅಧ್ಯಕ್ಷರೇ 50,000 ಕೊಡ್ತಿದ್ದಾರೆ. ಈ ಕಡೆ ಗೇಟ್ ಓಪನ್ ಮಾಡಿ ಹೋಗಿ. ಕೇಳ ಹತ್ರ ಹೋಗ್ಬೋದು. ಇಲ್ಲ, ಇಲ್ಲಿಂದಾನೆ ಕೇಳ್ತೀನಿ. ನಿಮ್ ಕಡೆ ಅಂದ್ರೆ ಆ ಕಡೆ ನಿಮ್ಮವರು ಗಂಡಸ್ರೇ ಇದಾರ ಹೆಂಗಸ್ರು ಇದಾರ? ಇಲ್ಲ, ಅದೆಲ್ಲ ನಮ್ಮ ಫ್ಯಾಮಿಲಿನೇ. ಅಮ್ಮ ನನ್ಗೆ ಇವ್ರು ಅದೇ ಎಲ್ಲೋ ಡ್ರೆಸ್ ಅವರು ಆ ಫ್ಯಾಮಿಲಿ ಅವರಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಸರಿ. ಹೌದಲ್ವಾ? ನೀವು ಅವರು ಆ ಫ್ಯಾಮಿಲಿ ಅವರಲ್ಲ ಅಲ್ಲ? ಎಲ್ಲ ನಮ್ಮ ಫ್ಯಾಮಿಲಿ ಅವರೇ. ನಿಮ್ ಫ್ಯಾಮಿಲಿ ಅವರೇನಾ? ಯಾವ ಊರು ನೀವು? ನಾವು ಬೆಂಗಳೂರು. ಎಲ್ಲಿ ಅವರು? ಚಿಕ್ಕಪೇಟ್. ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ನಮ್ ಕಡೆ ಸಾಂಬಾರ್ ಅಂದ್ರೆ ನಿಮ್ ಕಡೆ ತಿಳಿಯೋದಿಲ್ಲ, ನಮ್ ಕಡೆ ಚಿಕ್ಕಪೇಟೆ ಅಂದ್ರೆ ನಿಮ್ ಕಡೆ ತಿಳಿಯೋದಿಲ್ಲ. ಪುಟ್ಟ ಸ್ಕೂಲ್ ಇತ್ತಾ ಇವತ್ ನಿನ್ಗೆ? ಹೌದು. ಹೌದಾ? ಯಾವ ಸ್ಕೂಲ್ ಪುಟ್ಟ ನೀನು? SSVM. ಯಾವ ಏರಿಯಾದಲ್ಲಿರೋದು? ಚಿಕ್ಕಪೇಟ್. ಇವ್ನ್ ಗ್ಯಾರಂಟಿ ಪುಟ್ಟ ಹುಡುಗ ಈ ಫ್ಯಾಮಿಲಿ ಸೇರ್ದೋನೆ. ಬರ್ತೀನಿ ನಾನು. ಬಿಟ್ಬಿಟ್ ಬಾಮ್ಮ. ಓಕೆ ಚಿನ್ನ, ನಿಮ್ಗೇನೋ ಗತಿ ಕಳಿಸ್ತಾರೋ? ಪುಟ್ಟದು ಅಲ್ಲಿ ಮುಂದೆ ನಿಲ್ಸಿದ್ರೆ ಕಾರ್ತಿಕ್ ಅಂತ ನನ್ ಮಗ ಆಕ್ಚುಲಿ. ಆದ್ರೆ ನೀವಿಬ್ರು ಹೋಗಿ. ಅಲ್ಲ, ಫಸ್ಟ್ ಅಲ್ಲೇ ನಿಲ್ಸಿ, ಮುಂದೆ ನಿಲ್ಸಿ. ಅಧ್ಯಕ್ಷರು ಸರಿನಾ ತಪ್ಪ ಹೇಳ್ತಾರೆ. ಗ್ಯಾರಂಟಿ ಅದು ಆ ಫ್ಯಾಮಿಲಿ ಇದೆ. ಈಗ ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತ. ಅಲ್ಲ, ಈಗ ನೀವು ಇದು ಸರಿನಾ ತಪ್ಪ ಹೇಳ್ಬಿಡಿ. ಅಧ್ಯಕ್ಷರೇ, ಇದು ಸರಿಯಾದ ಉತ್ತರನ ತಪ್ಪ ತೋರಿಸಿ ಪ್ಲೀಸ್. ಚಿನ್ನ, ನಿನ್ನ ನಿನ್ ಫ್ಯಾಮಿಲಿಗೆ ಸೇರ್ಸಿದಾರ. ಹೋಗೋ. ಬಾ ನಾನೇ ಕರ್ಕೊಂಡು. ಖುಷಿ ಆಗ್ಬಿಡುತ್ತೆ ಈಗ. ಪಾಪ ಅವಾಗಿಂದ ಅವ್ನು ಅಲ್ಲೇ ನೋಡ್ತಿದ್ದ. ನಾವು ಎಂತವ್ರು ಅಂದ್ರೆ ಪುಟ್ಟ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಯಾಕಂದ್ರೆ ಅವು ಬಿಟ್ಕೊಟ್ಬಿಡ್ತವೆ, ನಿಜ ಹೇಳ್ತವೆ. ಅಲ್ಲೊಬ್ರು ಬಾರಿ ಸುಳ್ಳು ಹೇಳ್ತಾ ಇದಾರೆ. ನನ್ನ ಮಗ ನಾನು ಆ ಫ್ಯಾಮಿಲಿಗೆ ಸೇರ್ದೋನು. ಆದ್ರೆ ಮೂಗು ನೋಡಿದ್ರೆ ಯಾಕೋ ಸ್ವಲ್ಪ ಆ ಫ್ಯಾಮಿಲಿಗೆ ಸೇರ್ದೋರು ಅನ್ನಿಸ್ತಾ ಇದೆ. ಅವರು ನಿಮ್ ಹೆಸರೇನು? ಇವ್ರೆ ನವೀನ್. ಅವ್ರ ಹೆಸರು ಪ್ರಭಾ. ಅವ್ರ ಹೆಸರು? ಮಗು ಹೆಸರು? ಮಗನ ಅಭಿಷೇಕ್. ಅಭಿಷೇಕ್. ಎಲ್ಲರ ಹೆಸರು ಗೊತ್ತು ನಿಮ್ಗೆ? ಎಲ್ಲ ನಮ್ಮ ಫ್ಯಾಮಿಲಿನೇ ಮೇಡಮ್. ಹೌದಲ್ಲ? ಅವ್ರು ನಿಮ್ಮ ವೈಫ್ ಕೈ ಕೊಡಿ. ಅಲ್ಲ, ವೈಫ್ ಹೌದು ಅಲ್ವೋ ನಿಂಗೆ ಗೊತ್ತು? ಅಲ್ಲ ವೈಫ್ ಕೈ ಕೊಡಿ. ಇವ್ರ ಹೆಸರೇನು? ನವೀನ್. ಅವ್ರ ಹೆಸರು? ಅಭಿಷೇಕ್. ಅವ್ರ ಕೈ ನಾನು ಹೇಳ. ಇರಿ ಏನೋ ನಿಮ್ಮ ಮಮ್ಮಿ ಹೆಸರು? ಪದ್ಮಾ. ನಾಟ್ ಮಮ್ಮಿ. ಮಮ್ಮಿಯಾ? ಅತ್ತಿಗೆ. ಅವರು ಮೀನ್ಸ್ ಬ್ರದರ್. ಅವ್ರು ನಿಮ್ಮ ಅಣ್ಣನಾ? ಸ್ಟೂಡೆಂಟ್. ಏನ್ ಓದ್ತಿದ್ಯಾ ಪುಟ್ಟ? 9th. ಯಾವ ಸ್ಕೂಲ್ ಪುಟ್ಟ? NKS ಇಂಗ್ಲಿಷ್ ಹೈಸ್ಕೂಲ್. ಹೌದಲ್ಲ? ಆದ್ರೆ ಅವರು ಎಲಿಮಿನೇಟೆಡ್ ನಮ್ ಲೆಕ್ಕದಲ್ಲಿ. ನೀವಿಬ್ರು ಗಂಡ ಹೆಂಡ್ತಿನ? ಹೌದು. ಹೌದಾ? ಹೌದು. ಒಂಚೂರು ಹತ್ರ ಬನ್ನಿ. ಎಸ್ ಪಾರು, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಓಕೆ ಪಾರು, ಹೇಳಮ್ಮ. ಹೋಗ್ಬಿಡ್ಲಮ್ಮ. ಹೋಗ್ಬಿಡು. ಎಲ್ಲಿಗೆ? ಇನ್ನೂ ಒಂದು ರೌಂಡ್ ಇದೆ. ಬಿಡಕ್ಕೆ ಹಂಗ? ಓಕೆ ಓಕೆ ಓಕೆ. ಹಾ, ನೀವೇ ಬನ್ನಿ. ಅಲ್ಲಿ ನಿಲ್ಸಿ. ಓಕೆ, ನಿಲ್ಸಿದೀರಾ?
ಅಧ್ಯಕ್ಷರೇ, ನವೀನು ಆ ಫ್ಯಾಮಿಲಿಗೆ ಸೇರಿರೋದು ಅಂತ ಹೇಳ್ತಾ ಇದ್ದಾರೆ. ಇದು ಸರಿನಾ ತಪ್ಪ ತೋರಿಸಿ. ಗೋವಿಂದ ಗೋವಿಂದ ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ. ಈಗ ಕರೆಕ್ಟ್ ಆನ್ಸರ್ ನಾನ್ ತೋರಿಸ್ತೀನಿ, ಆಮೇಲೆ ಮ್ಯೂಸಿಕ್ ಹಾಕಿ. ಅಧ್ಯಕ್ಷರೇ, ಪಾಚಿನ ನೀವು ಹಿಂದೆ ಹೋಗಿ ಸರ್. ಪಾಪುಟ್ಟ, ಅಯ್ಯೋ ಫಸ್ಟ್ ಆಫ್ ಆಲ್ ಇವ್ರ ಗಂಡ ಹೆಂಡತಿ ಅಂತ ಡೌ ಮಾಡಿದ್ದು ನಿಜಾನ ಕೇಳ್ಬಿಡ್ತೀನಿ. ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ರು. ಹೌದು. ಸರ್, ನಿಮ್ಮ ಹೆಸರು ನವೀನೇನಾ? ನವೀನ್. ನವೀನ. ಅಯ್ಯೋ, ಅದು ಡವ್ವ. ಅವ್ರು ಯಾರು? ಅವರು ಬೇರೆ ಫ್ಯಾಮಿಲಿ, ಆಕ್ಚುಲಿ ನನ್ನ ಫ್ಯಾಮಿಲಿ ಅಲ್ಲ. ಸರ್, ಮದುವೆ ಆಗಿದೆಯಾ? ಮದುವೆ ಆಗಿದೆ. ಎಕ್ಸ್ಟ್ರಾರ್ಡಿನರಿ. ಹೆಂಡತಿ ಎಲ್ಲಿದ್ದಾರೆ ಸರ್? ಹೆಂಡತಿ ಅಲ್ಲಿ ಕೂತಿದ್ದಾರೆ, 2 ಮಕ್ಕಳು ಕೂತಿದ್ದಾರೆ. ಏನ್ ಹೇಳಿ ಮೇಡಮ್? ಮೇಡಮ್, ನಿಮಗ್ ಮದ್ವೆ ಆಗಿದ್ಯಾ? ನನ್ನ ಹೆಸರು ಪ್ರಭಾ ಅಲ್ಲ, ರಶ್ಮಿ. ನಿಮಗ್ ಮದ್ವೆ ಆಗಿದ್ಯಾ? ಆಗಿದೆ. ಯಜಮಾನ್ರು ಎಲ್ಲಿ? ಯಜಮಾನ್ರು ಬಂದಿಲ್ಲ. ಮನೇಲೆ ಬಿಟ್ಟು ಬಂದಿದ್ದೀರಾ? ಓಕೆ, ಒಳ್ಳೇದಾಯ್ತು. ಬಟ್ ಒಂದ್ ಗೊತ್ತಾ, ಇವರು ಪ್ರಭಾ ಇರ್ಲಿ, ರಶ್ಮಿ ಇರ್ಲಿ, ಈ ಫ್ಯಾಮಿಲಿಗೆ ಸೇರಿದವ್ರಲ್ಲ ಅಂತ ನಮ್ ಪಾರು ಹೆಂಗ್ ಕಂಡಿಡಿದ್ಲು ಅಂದ್ರೆ ಡೆಫಿನೆಟ್ಲಿ ಅವ್ರೆಲ್ರು ಕರಿಮಣಿ ಸರದಲ್ಲಿ ಕಪ್ಪು ಮಣಿ ಇದೆ, ಇವ್ರು ಹಾಕೊಂಡಿರೋ ಸರದಲ್ಲಿ ಅದಿಲ್ಲ, ಆದ್ರಿಂದ ಇವ್ರ ಫ್ಯಾಮಿಲಿಗೆ ಸೇರಿದವ್ರು ಅಲ್ಲ ಅಂತ. ಒಡ್ಡಿರೋ. ನೀವ್ ಆ ಕಡೆಯಿಂದ ತಪ್ಪು ಉತ್ತರ ಕೊಟ್ಟಿದ್ದಕ್ಕೆ ಕೊಡ್ತಾ ಇದ್ದೀರಿ 1.5 ಲಕ್ಷ ರೂಪಾಯಿ. ಕೊಟ್ಬಿಡಮ್ಮ. ಓಕೆ, ಅಖಿಲಾಂಡೇಶ್ವರಿ ಅಮ್ಮ ಅವರು ತುಂಬಾ ಮನಸ್ಸಿಂದ ಅವಾಗಿಂದ ಅಜ್ಜಿನ ಮಾತಾಡ್ಸ್ಬೇಕಿತ್ತು ಅಂತ ಇದ್ರು. ಸೊ ಅಜ್ಜಿನೇ ಒಂದ್ಸಲ ಮಾತಾಡ್ಸ್ಬಿಡೋಣ. ದುಡ್ಡು ಕೇಳಲ್ಲ ಇಲ್ಲ, ತಾನೇ? ಈಗ ಫ್ರೀ ಆಗಿ ಹೊಟ್ಟೆ ತುಂಬಾ ಬಾಯಿ ತುಂಬಾ ಮಾತಾಡ್ಬೋದು ಮೇಡಮ್. ಓಕೆ ಅಮ್ಮ, ನಾನ್ ನಿಮಗೆ ಗೊತ್ತಾ? ಆ? ನೋಡಿದೀರಾ? ಎಲ್ಲಿ ನೋಡಿದೀರಾ? ಹೌದಾ? ಓಕೆ, ನಿಮ್ಮ ಹೆಸರೇನು? ಯಶೋದಾಬಾಯಿನಾ? ಯಶೋದಾಬಾಯಿ, ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ ನೀವು? ತುಂಬಾ ಇಷ್ಟ ಆಗತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಫೇವ್ರೆಟ್ ಸುತ್ತಿದು, ಯಾಕಂದ್ರೆ ಇಂಥ ಮುದ್ದಾದ ಕೂಡು ಕುಟುಂಬಗಳನ್ನ ನೋಡುವಂತ ಒಂದು ಅವಕಾಶ ನನಗೆ ಸಿಗುತ್ತೆ. ಅಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನೀವು ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಬಿಡ್ತೀರಾ ನಿಮ್ ಫ್ಯಾಮಿಲಿನ? ನಮ್ಮ ತಾಯಿ ಯಶೋದಾಬಾಯಿ, ಇವರು ನಮ್ಮ ಅಣ್ಣ ಶ್ರೀನಿವಾಸ್ ಅಂತ, ಅವ್ರ ವೈಫು ಪುಷ್ಪಲತಾ, ಅವ್ರ ಮಗಳು ಮಧುಮತಿ, ಅವರು ಅಭಿಷೇಕ್, ಇವ್ರ ಮೊಮ್ಮಗ ಯಾರ ಮಗ? ಅಭಿಷೇಕ್, ಇವ್ರ ಮೊಮ್ಮಗ. ಏ, ಮಹಾನ್ ನಟ ಕಣೋ ನೀನು, ಮಹಾನ್ ನಟ. ಇಲ್ಲಮ್ಮ, ಅವ್ನು ಕರೆಕ್ಟ್ ಆಗಿ ಹೇಳ್ದ. ನಮಗೆ ಹೋಗ್ಲಿಲ್ಲ ತಲೆಗೆ. ಇಲ್ಲಿ ನಿಜ ಹೇಳಿದ್ರು ನಂಬ್ಲಿಲ್ಲ ನಾವು. ಇವರು ನಮ್ಮ ಭಾವ ವಸಂತ್ ಕುಮಾರ್ ಅಂತ, ನಮಸ್ತೆ. ಇವರು ಲಲಿತಾ ಅಂತ, ನಮಸ್ತೆ ಮ್ಯಾಮ್. ಅವ್ರ ಮೊಮ್ಮಗ ಇವನು ಕಾರ್ತಿಕ್. ಇವರು ನಮ್ಮ ಭಾವ ಅಶೋಕ್ ಕುಮಾರ್ ಅಂತ, ಇವರು ಅವ್ರ ಮಿಸ್ಸಸ್ಸು ರಾಗಿಣಿ ಅಂತ. ನನ್ನ ಹೆಸರು ವಿನಾಯಕ, ನಮ್ಮ ಮಿಸ್ಸಸ್ ಹೆಸರು ರೇಷ್ಮಾ, ನನ್ನ ಮಗ ಶ್ರೇಯಸ್ಸು, ಹಲೋ, ನನ್ನ ಮಗಳು ಪ್ರಿಯಾಂಕಾ, ಇವರು ನಮ್ಮ ಅತ್ತಿಗೆ ಪದ್ಮಾವತಿ, ಅವ್ರ ಮಗಳು ಪ್ರಜಾತಾ. ಸೊ ಈ ಮುದ್ದಾದ ಕುಟುಂಬಕ್ಕೆ ಬರ್ಲಿ ಒಂದ್ ಜಬರ್ದಸ್ತ್ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಅದ್ಭುತವಾದ ಆಕ್ಟರ್ಸ್ಗೆ ಒಂದು ರಿಕ್ವೆಸ್ಟ್ ಪ್ಲೀಸ್, ನಮ್ಮ ಮಕ್ಳು ಕರಿಬೋದಾ? ನಿಮ್ ಬಿಗ್ ಫ್ಯಾನ್ ಅವ್ರಿಬ್ರು. ಕರೀರಿ. ಬನ್ನಿ ಬನ್ನಿ. ಹಾಯ್. ಅವ್ರ ಅಭಿಮಾನ ಮಕ್ಕಳನ್ನ ಈ ವೇದಿಕೆ ಕರಿಬೇಕು ಅಂತ, ಅದು ಯಾವ ಫ್ಯಾನ್ಶಿಪ್ ಗಿಂತ ಗ್ರೇಟ್ ಅದು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ 2 ಫ್ಯಾಮಿಲೀಸ್ಗೆ. ಇಲ್ಲಿಗೆ ನಮ್ಮ ಕಾರ್ಯಕ್ರಮದ 3 ಸುತ್ತುಗಳು ಮುಗ್ದಿದೆ. ನಿಮ್ಮ ಬೊಕ್ಕಸದಲ್ಲಿದೆ 3 ಲಕ್ಷ ರೂಪಾಯಿ. ನಮ್ಮ ಕಾರ್ಯಕ್ರಮದ 4ನೇ ಸುತ್ತಿನ ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ 4ನೇ ಸುತ್ತು ಸೇಮ್ ಟು ಸೇಮ್ ಸುತ್ತು. ಈ ಸುತ್ತಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ 3 ಜನ ಅವಳಿಗಳು ಬಂದು ನಿಂತ್ಕೋತಾರೆ. ಬಂದು ನಿಂತ ಮೇಲೆ ನಾನ್ ನಿಮ್ಗೆ ಅವ್ರ ಹತ್ರ ಮಾತಾಡಿ ಅಂತ ಅವಕಾಶ ಕೊಡ್ತೀನಿ. ನೀವು ಚೆನ್ನಾಗಿ ಮಾತಾಡ್ಸಿದ ನಂತರ ಈ ಕಡೆ ತಿರ್ಕೋತೀರಿ. ತಿರ್ಕೊಂಡ್ಮೇಲೆ ನಿಮ್ ಕಣ್ಣಿಗೆ ಬಟ್ಟೆ ಕಟ್ತೀನಿ ಇಬ್ರಿಗೂ. ಬಟ್ಟೆ ಕಟ್ಟಿದ ಮೇಲೆ ಅಲ್ಲಿ ಒಂದು ಅವಳಿ ತನ್ನ ಜವಳಿ ಜೊತೆ ಸ್ವ್ಯಾಪ್ ಆಗುತ್ತೆ.
ಆಮೇಲೆ ನಾನು ಕಣ್ಣಿಗೆ ಬಟ್ಟೆ ತೆಗೆದ್ಬಿಟ್ಟು ಯಾವ್ದು ಸ್ವಾಪ್ ಆಗಿರೋ ಅವಳಿ ಅಂತ ಕೇಳ್ತೀನಿ. ಪಟ್ಟ ಅಂತ ನೀವೇನಾದ್ರೂ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ಎಷ್ಟು ಸಿಗತ್ತೆ ಅನ್ನೋದು ಇವಾಗ ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ ಅಂದ್ರೆ ನಿಮ್ ಹತ್ರ 3 ಲಕ್ಷ ಇದೆ, ನೀವು 3 ಲಕ್ಷನೂ ಬಿಡ್ ಮಾಡ್ಬೋದು. ಈಗ ನೀವು 3 ಲಕ್ಷ ಬಿಡ್ ಮಾಡಿದ್ರೆ ನಾನು ಈ ಕಡೆಯಿಂದ 3 ಲಕ್ಷ ಬಿಡ್ ಮಾಡ್ತೀನಿ. ಅಕಸ್ಮಾತ್ ನೀವು ಸರಿಯಾಗಿ ಗೆಸ್ ಮಾಡಿದ್ರೆ ನಿಮ್ಗೆ ಟೋಟಲ್ ಆಗಿ 6 ಲಕ್ಷ ಸಿಗುತ್ತೆ. ಅಕಸ್ಮಾತ್ 3 ಲಕ್ಷ ಬೇಡ ನಾವ್ 2 ಬಿಡ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ನಾನ್ ಸೇಮ್ ಅಮೌಂಟ್ ಬಿಡ್ ಮಾಡ್ತೀನಿ. ಸರಿಯಾಗಿ ಉತ್ತರ ಕೊಟ್ರೆ ಆ ಬಿಡಿಂಗ್ ಅಮೌಂಟ್ ಏನಿದೆಯೋ ಅದ್ ನಿಮಗ್ ಸಿಗುತ್ತೆ. ತಪ್ಪು ಉತ್ತರ ಕೊಟ್ರೆ ನಿಮ್ಗೆ ಒಂದು ಅದ್ಭುತವಾದ ಕೋಳಿ ಮೊಟ್ಟೆ ಸಿಕ್ಬಿಡುತ್ತೆ. ಸೊ ಇವಾಗ ಎಷ್ಟು ಬಿಡ್ ಮಾಡ್ತೀರಿ ಹೇಳಮ್ಮ ಬರು. ಒಂದಿಡೋಣ ಆಯ್ತು. ಒಂದು ಓಕೆ, 1 ಲಕ್ಷನ ಬಿಡ್ ಮಾಡ್ತಾ ಇದಾರೆ. ಈ ಕಡೆಯಿಂದ ನಾನು 1 ಲಕ್ಷನ ಬಿಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಗೆ ಈ ಸುತ್ತಲ್ಲಿ ನೀವು ಸರಿಯಾಗಿ ಗೆಸ್ ಮಾಡಿದ್ರೆ 2 ಲಕ್ಷ ಸಿಗತ್ತೆ. ಓಕೆ, ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸೇಮ್ ಟು ಸೇಮ್ ಸುತ್ತಲ್ಲಿ ಭಾಗವಹಿಸ್ತಿರುವಂತ ಮುದ್ದಾದ ಅವಳಿಗಳನ್ನ. ಓಕೆ, ನೀವಿವಾಗ ಇವ್ರ 3 ಜನದ ಹತ್ರ ಮಾತಾಡ್ಬೋದು. ಹಾ ಓಕೆ, ಬನ್ನಿ ಮಾತಾಡಿ. ಏನ್ ಪುಟ್ಟ ನಿನ್ ಹೆಸರು? ನನ್ನ ಹೆಸರು ಸಿಂಚನ. ನಿನ್ ಟ್ವಿನ್ ಹೆಸರು? ಇದ್ ಬೇಕಾ ಚಿನ್ನಿ? ಸಿಂಚನ. ಇಬ್ರ ಹೆಸರು ಸಿಂಚನನೇನ? ಹೌದಾ? ಅವಳು ನಿಂತಾರನೇ ಇದ್ದಾಳ ನೋಡಕ್ಕೆ? ಗೊತ್ತಿಲ್ಲ. ಎಷ್ಟನೇ ಕ್ಲಾಸ್ ಪುಟ್ಟ ನೀನು? ಥರ್ಡಾ? ನಿನ್ ಹೆಸರೇನ್ ಪುಟ್ಟ? ಆ? ನಿನ್ ಟ್ವಿನ್ ಹುಡ್ಗನ ಹುಡ್ಗಿನ? ಹುಡುಗ. ಸ್ಕೂಲ್ಗೆ ಹೋಗ್ತೀಯ ನೀನು? ಎಷ್ಟನೇ ಕ್ಲಾಸು? ನಿನ್ ತಮ್ಮನ ಅಣ್ಣನ ಇರೋದು? ಅವನ ಹೆಸರೇನು? ಆದೇಶ್. ಇಬ್ರ ಹೆಸರು ಆದೇಶ್. ಓ ಹೌದಾ? ಸರಿ, ರೈಮ್ಸ್ ಹೇಳಿ, ಯಾವ್ದು ನಿನಗೆ ಗೊತ್ತು? ಜಾನಿ ಜಾನ್. ಹೇಳು. ಜಾನಿ ಜಾನಿ. Johnny John as Papa eating sugar, no Papa telling lies, no Papa. Wow. Open your mouth. ನಿನ್ ಹೆಸರೇನ್ ಚಿನ್ನ? ನಿನ್ ಹೆಸರೇನ್ ಹೇಳು, ಅಕ್ಕಗೆ ಚಾಕ್ಲೇಟ್ ಕೊಡುತ್ತಕ್ಕ. ಪುಟ್ಟ ಇಲ್ಲಿ ನೋಡಿ, ಇಲ್ಲಿ ಎತ್ಕೊಂಡೆ ಮಾತಾಡಿ. ಬಾಯ್ಲಿ ಎತ್ಕೊಳ್ಳ ನೀನ. ತಗೊಳ್ಳಿ. ಬಿಟ್ಟೋಗ್ಬೇಡ ನನ್ನ. ಮಾತಾಡಿ. ನಿನ್ ಹೆಸರೇನು? ನಿನ್ ಹೆಸರು ಹೇಳು. ಆಯ್ತು ನಿನ್ ಬಿಡು, ಹೆಸರು ಹೇಳು ಪರವಾಗಿಲ್ಲ. ಬಂಗಾರಿ. ನೋಡ್ಕೊಳ್ಳಿ ಅವಳನ್ನ ಒಟ್ನಲ್ಲಿ ಡ್ರೆಸ್ ನೋಡಿ. ಓಕೆ. ಹಾ. ಓಕೆನಾ? ಸಿಂಚನ. ಆದೇಶ್. ಆದೇಶ್. ಹ್ಞೂ. ಇವಳು ನೋ ನೇಮ್ ನೋ ನೇಮ್. ಓಕೆ, ರೆಡಿನಾ? ಹಾ, ready. ಹಾಗಾದ್ರೆ ಅಲ್ಲೋಗಿ ನಿಂತ್ಕೊಳ್ಳಿ. ನನ್ನ ಮಗು ನನ್ನ ಕೈಯಿಂದ ಇಳಿತಿಲ್ಲ. ಕಣ್ಣಿಗೆ ಬಟ್ಟೆ ಕೊಡಿ. ಓಕೆ, ಸ್ವಾಪ್ ಆಗ್ಲಿ ಪ್ಲೀಸ್. ಈಗ ಕಣ್ಣಿಗೆ ಕಟ್ಟಿರೋ ಬಟ್ಟೆಯನ್ನು ತೆಗೆಯುವಂತ ಸಮಯ. ಜೀನ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಓಕೆ ಮೇಡಮ್, ಈಗ ಒಂದು ಮಗು ಸ್ವಾಪ್ ಆಗಿದೆ. ಅದು ಈ ಮಗು ಕೂಡ ಆಗಿರ್ಬಹುದು. ಸೊ ಯಾವ ಮಗು ಸ್ವಾಪ್ ಆಗಿದೆ ಅಂತ ನೀವು ಹೇಳ್ಬೇಕು. ಒಂದು ಮಗು ಸ್ವಾಪ್ ಆಗಿದ್ಯಾ? ಎಸ್. ಏನ್ ಪುಟ್ಟ ನಿನ್ ಹೆಸರು? ಸಿಂಚನ. ಎಷ್ಟನೇ ಕ್ಲಾಸ್ ನೀನು? ಥರ್ಡ್. ಹೌದಾ? ನಿನ್ನ ಸಿಸ್ಟರ್ ಹೆಸರು? ಸಿಂಚನ. ಇಬ್ರ ಹೆಸರು ಸಿಂಚನನೇನಾ? ಅವ್ನ ಕೈ ಕೊಡು ಮೈಕು. ಏನು ಪುಟ್ಟ ನಿನ್ ಹೆಸರು? ಅನೀಶ್. ಅದೇನಾ ಸ್ವಾಪ್ ಆಗಿರೋದು? ಗ್ಯಾರಂಟಿ ಅಲ್ವಾ? ಕೈಯಲ್ಲಿರೋ ಮಗುನ ನೋಡ್ಲೇ ಇಲ್ಲ. ಬೇಡ, ಅದು ನೋಡ ಇದೇ ಇಲ್ಲ. ಇದು ಯಾಕೆಂದ್ರೆ ಇದು ಇದು ಮಗು ತಾನೆ ಅಮ್ಮ, swap ಆಗಿರೋ. ಇಲ್ಲಿ ಆ ಮಗು ಗಾಯ ಆಗಿರ್ಲಿಲ್ಲ, ಅವನಿಗೆ ಗಾಯ ಆಗಿದೆ. ಅದೇ ಅಲ್ವಾ? ಇದೆ. ಅದೇನಾ? ಪಕ್ಕನಾ?
ಅವಳನ್ನ ನೋಡಿ ಅವಳು ಈಗ ತಾನೇ ಬಂದ್ ನಿಂತಿರೋ ತರ ಫೀಲಿಂಗ್ ಅಲ್ಲಿ ಇದ್ದಾಳೆ, ನಗ್ತಿಲ್ಲ. ಅಯ್ಯೋ ಅವಳು ಮಹಾ ಆಕ್ಟ್ರೆಸ್. ಕೈ ಕಿವಿ ಅವಾಗ್ಲೇ ನಾನು ಗಮನಿಸ್ಬಿಟ್ಟಿದೀನಿ ಅದನ್ನ. ಅಮ್ಮ ಲಿಪ್ಸ್ಟಿಕ್ ಹಿಂಗೆ ಆಗಿತ್ತಮ್ಮ. ಅಲ್ವಾ? ನಿನ್ನ ಅಬ್ಸರ್ವೇಶನ್ ಇದೆಯಲ್ಲ ಅದು 100% ಕರೆಕ್ಟ್ ಇರುತ್ತೆ. ತುಂಬಾ ಮೈನ್ಯೂಟ್ ಆಗೆಲ್ಲ ನೀನು ಗಮನಿಸ್ತೀಯಪ್ಪ. ಅಮ್ಮ ಇವನೇ ಅಮ್ಮ. ಅವನೇ ಅಲ್ವಾ? ಓಕೆ, ಫ್ರೀಸ್ ಮಾಡ್ಲಾ? ಮಾಡಿ. ಓಕೆ ಅಧ್ಯಕ್ಷರೇ, ನೀವ್ ಅಲ್ಲೋಗಿ ನಿಂತ್ಕೊಳ್ಳಿ, ನಾನು ಎಲ್ಲಿ ನಿಂತ್ಕೊಳ್ಳಿ? ನೀನ್ ಇಲ್ಲಿ ನಿಂತ್ಕೊಳ್ತೀನಿ ನಿಂತೆಲ್ಲ. ಈ ಮಗುನ ಯಾಕೆ ಎತ್ಕೊಂಡು ಓಡಾಡ್ತಿದ್ದೀನಿ ನಾನು ಅಂತ ನೋಡ್ತಾ ಇದ್ದೀರಿ ವೀಕ್ಷಕರೇ. ಆದರೆ ನಮ್ಮ ಪುಟಾಣಿಗೆ ಯಾಕೋ ಮೂಡಿಲ್ಲ, ಅವಳ ಕೈಯಿಂದ ಇಳಿತಿಲ್ಲ, ಅಮ್ಮೇ ಅಂತ ಅಳ್ತಾ ಇದ್ಲು, ಅದಕ್ಕೆ ಎತ್ಕೊಂಡು ಓಡಾಡ್ತಾ ಇದ್ದೀನಿ. ಓಕೆ, ಅಖಿಲಾಂಡೇಶ್ವರಿ ಅಮ್ಮ ಅವರು ಹಾಗೆ ಪಾರು ಚೈಲ್ಡ್ ಬಿ ಚೇಂಜ್ ಸ್ವಾಪ್ ಆಗಿರೋ ಮಗು ಅಂತ ಹೇಳ್ತಾ ಇದಾರೆ. ನನ್ನ ಕೈಯಲ್ಲಿರೋ ಮಗು ಕಡೆ ಗಮನನೇ ಇಲ್ಲ ಅವ್ರಿಗೆ. ಅಧ್ಯಕ್ಷರೇ, ಬಿ ಸರಿನಾ ತಪ್ಪಾ ಅಂತ ತೋರಿಸಿ ಪ್ಲೀಸ್. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಸೊ ಈಗ ಅವಳಿಗಳನ್ನ ನೋಡಿದ್ರೆ ಇವ್ರ ಪಕ್ಕ ಅವ್ರ ಜವಳಿಗಳು ಬಂದ್ ನಿಂತ್ರೆ ಹೇಗಿರುತ್ತೆ? ಕರೆಸ್ಲಾ? ಜಬರ್ದಸ್ತ್ ಚಪ್ಪಾಳೆ ಬರ್ಲಿ ಜವಳಿಗಳಿಗೆ. ಸೊ ಏನ್ ಅನ್ನಿಸ್ತು ಮೇಡಮ್ ಮುದ್ದಾದ ಅವಳಿ ಜವಳಿಗಳನ್ನ ಪಕ್ಕ ನೋಡಿ? ನನ್ಗೆ ಅವಳಿ ಜವಳಿ ತಂಗಿಯರಿದ್ದಾರೆ. ಹಾ, ಅವ್ರು ತುಂಬಾ ಚಿಕ್ಕ ವಯಸ್ಸಿನಿಂದ ನನ್ ಜೊತೆನೆ ಅವ್ರು ಬೆಳ್ಕೊಂಡ್ ಬಂದಿದ್ದು. ಒಟ್ಟಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವ್ರನ್ನ ತುಂಬಾ ಹತ್ರದಿಂದ ನನ್ ಜೊತೆಲೇ ಮಲ್ಕೊಳ್ತಾ ಇದ್ರು ಅವರಿಬ್ರು. ಸೊ ಐಡೆಂಟಿಕಲ್ ಐಡೆಂಟಿಕಲ್ ಅಲ್ಲ, ಇವರಿಬ್ರನ್ನ ನೋಡಿದ್ರೆ ನನ್ಗೆ ಅದೇ ಜ್ಞಾಪಕ ಬರುತ್ತೆ. ಸೋ ನೈಸ್. ಸೊ ಏನ್ ಅನ್ನಿಸ್ತು ನಮ್ಮ ಪುಟಾಣಿಗಳನ್ನ ನೋಡಿ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನಾನು ಫುಲ್ ಎಲ್ಲ ಇವನೇ ಅಂತ ಹೇಳ್ಬಿಟ್ಟು ಹೇಳದ್ನಲ್ಲ, ಇವಳನ್ನ ಸುಮ್ಮನೆ ನಿಂತ್ಕೊಂಡು ಕೇಳ್ದೆ ಅಂದೆ. ಅವಳು ಸೊ ಈ ಮುದ್ದಾದ ಮಕ್ಕಳಿಗೆ ಒಂದ್ಸಲ ಜಬರ್ದಸ್ತ್ ಚಪ್ಪಾಳೆ ಬರ್ಲಪ್ಪ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಮುದ್ದಾದ ಟ್ವಿನ್ಸ್ಗೆ ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಇದೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಸೊ ಒಂದು ಅವಳಿ ಜವಳಿ ಎಮರ್ಜೆನ್ಸಿ ಎಕ್ಸಿಟ್ ತಗೊಂಡಿದ್ದಾರೆ. ಸದ್ಯಕ್ಕೆ ಇವರಿಬ್ರನ್ನ ಬಿಟ್ಬಿಡ್ತೀನಿ, ಬನ್ರೋ. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮದ 4 ಸುತ್ತುಗಳು ಮುಗ್ದಿದೆ. ನಿಮ್ಮ ಬೊಕ್ಕಸದಲ್ಲಿದೆ 5 ಲಕ್ಷ ರೂಪಾಯಿ. ಈಗ ತಮ್ಮನ್ನ ಯಾವ ಸ್ಕೂಲಿಗೆ ಸೇರಿಸ್ತೀರಿ? 5 ಲಕ್ಷ ಸಿಕ್ಕಿದೆ. ಅಖಿಲಮ್ಮ ಯಾವ ಸ್ಕೂಲಿಗೆ ಸೇರ್ಸು ಅಂತಾರೋ ಆ ಸ್ಕೂಲಿಗೆ ಸೇರಿಸ್ತೀನಿ. ಓಕೆ, ಸೊ ಆ ಜವಾಬ್ದಾರಿನ ಅವ್ರ ಮೇಲೆ ಹಾಕ್ಬಿಟ್ರಿ. ಅಮ್ಮ ನೀವ್ ಹೇಳಿ, ಹೇಗ ಅನ್ನಿಸ್ತು? ಯಾವ ಸುತ್ತು ತುಂಬಾ ಇಷ್ಟ ಆಯ್ತು? ನಾನು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಎಲ್ಲಾ ಸುತ್ತುಗಳು ನಂಗೆ ತುಂಬಾ ಇಷ್ಟ ಆಯ್ತು. ಪ್ರತಿ ಸುತ್ತನಲ್ಲೂ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆಮೇಲೆ ಪ್ರತಿ ನಿಮಿಷನೂ ನಮ್ಮ ಮನಸ್ಸು ಆಕ್ಯುಪೈ ಆಗಿರುತ್ತೆ. ಅಂದ್ರೆ ಇನ್ನೇನು ಮುಂದೇನು ಮತ್ತೇನು ಅಂತ ಗೆಸ್ ವರ್ಕ್ ಮಾಡ್ತಾ ಇರೋದು. ಆಡಿಯನ್ಸ್ಗೂ ಕೂಡ ಇದು ಹೀಗೆ ಆಗಿರೋದೇನೆ ಈ ಯಶಸ್ಸಿನ ಒಂದು ಗುಟ್ಟು ಅಂತ ನಾನು ಹೇಳ್ತೀನಿ. ಮಾತ್ರ ಅಲ್ಲ, ಕುಟುಂಬ ಅಂತ ಬಂದಾಗ ಕೂಡು ಕುಟುಂಬವನ್ನ ಇಲ್ಲಿ ಕರ್ಕೊಂಡು ಬಂದಿದ್ರಿ. ನಾನು ಹೇಳೋದು ಕೂಡು ಕುಟುಂಬ ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ಇರಬಹುದು, ಆದ್ರೆ ಆಗಾಗ ಬೇರೆ ಬೇರೆ ಕುಟುಂಬಗಳು ಸೇರಿ ಅಲ್ಲಿ ಕೂಡು ಕುಟುಂಬ ಆಗುವಂಥದ್ದು ತುಂಬಾ ಅದ್ಭುತದ ವಿಚಾರ. ಪಾರು, ನಿಮ್ಗೆ ಹೇಗೆ ಅನಿಸ್ತು? ಯಾವ ಸುತ್ತು ಇಷ್ಟ ಆಯ್ತು? ಎಲ್ಲ ಸುತ್ತು ತುಂಬಾ ಚೆನ್ನಾಗಿತ್ತು. ಎಲ್ಲ ಸುತ್ತೂ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಈ ಫ್ಯಾಮಿಲಿ ರೌಂಡ್ ಅಂತ ಹೇಳಿ ಬಂತಲ್ಲ, ಅದೇ ಜಾಸ್ತಿ ನಮ್ಮ ತಲೆ ಹುಳ ಬಿಟ್ಟಿದ್ದು. ಸಖತ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಬರ್ಲಿ ಒಂದು ಜಬರ್ದಸ್ತ್ ಚಪ್ಪಾಳೆ ಮುದ್ದಾದ ಜೋಡಿಗೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವ್ ಎಂಜಾಯ್ ಮಾಡಿದ್ರೆ ಜಗ್ಲಿ ಕಟ್ಟೆ ಆಡಿಯನ್ಸ್? ವೆರಿ ಗುಡ್. ಸೊ ಮತ್ತೊಂದು ಎಪಿಸೋಡ್ ಅಲ್ಲಿ ಇಂಥದ್ದೇ ಮುದ್ದಾದ ಸೆಲೆಬ್ರಿಟಿಗಳನ್ನ ಕರ್ಕೊಂಡು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀನ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಉದಯಂ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಬಾಯ್.